ನಮಸ್ಕಾರ ಸ್ನೇಹಿತರೆ 500 GK ಸೀರೀಸ್ ಏನ್ ಮಾಡ್ತಾ ಇದೀವಿ. ಸೊ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಪ್ಲೈಡ್ ಸೈನ್ಸ್ ಬಗ್ಗೆ ಕ್ವಶನ್ಸ್ಗಳು ತುಂಬಾ ಬರ್ತವೆ. ಒಂದು 5-10 ಕ್ವಶನ್ಸ್ ತನಕನೂ ಬರುತ್ತೆ. ಸೊ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಚೆನ್ನಾಗಿದೆ ಕ್ವಶನ್ಸ್ಗಳು. KL ಬಂದಿರತಕ್ಕಂಥದ್ದು. ಈ 500 GK ಸೀರೀಸ್ನ ರೆಫರ್ ಮಾಡಿಲ್ಲ ಅಂದ್ರೆ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಮ್ಯಾರಥಾನ್ ವಿಡಿಯೋ ಮರಿಬೇಡಿ. ನೋಡಿ, ಇದರಲ್ಲಿ ಎಷ್ಟೊಂದು ಕ್ವಶನ್ಸ್ಗಳು ನಾವು ಮಾಡಿರ್ತಕ್ಕಂಥ ಮ್ಯಾರಥಾನ್ ವಿಡಿಯೋದಲ್ಲೂ ಕೂಡ ಇದೆ. ಸಾಮಾನ್ಯ ಮತ್ತು ಅನ್ವಯಿಕ ವಿಜ್ಞಾನ ಇದೆಯಲ್ಲ, ಇದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. 100 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದೀವಿ. ಇಲ್ಲಿರ್ತಕ್ಕಂಥ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರುತ್ತೆ KEಯಲ್ಲಿ. ಓಕೆ, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾ ಇರ್ತಾನೆ. ಸೊ ವೆರಿ ಇಂಪಾರ್ಟೆಂಟ್. ಹಾಗೆ ಸಂವಿಧಾನದ ಕೂಡ ಮ್ಯಾರಥಾನ್ ವಿಡಿಯೋ ಇದೆ. ಇತಿಹಾಸದಾಗಿರ್ಬೋದು, ಭೂಗೋಳ ಆಗಿರ್ಬೋದು, ಮೆಂಟಲ್ ಅಬಿಲಿಟಿ ಆಗಿರ್ಬೋದು, 150 ಕ್ವಶನ್ಸ್ಗಳು. ಸೊ ನೋಡಿಲ್ಲ ಅಂದ್ರೆ ನೋಡಿ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಎಲ್ಲ ಲಿಂಕ್ಗಳನ್ನು ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಸೊ ವೆಲ್ಕಮ್ ಆಲ್, ವೆರಿ ಗುಡ್ ಮಾರ್ನಿಂಗ್. ಸ್ಟಾರ್ಟ್ ಮಾಡೋಣ ಹಾಗೆ ಕ್ಲಾಸ್ನ. ಓಕೆ ಫೈನ್ ಸರ್, ಬನ್ನಿ ಮೊದಲನೇ ಕ್ವಶನ್ ತಗೋಣ. ಅಲ್ಟಿಮೇಟ್ ಆಗಿದೆ ಇದು ಕೂಡ. 9ನೇ ತರಗತಿಯ ಒಬ್ಬ ಹುಡುಗ ಜಲೀಯ ದ್ರಾವಣ ಎ ಅಂದ್ರೆ ಅಕ್ವೇಶಿಯಸ್ ಸೊಲ್ಯೂಷನ್ಸ್, ನೀರಲ್ಲಿ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಸೊಲ್ಯೂಷನ್ ಇದೆ. ನೀರಿನಲ್ಲಿ ಏನೋ ಒಂದು ಬೇರೆ ಕೆಮಿಕಲ್ನ ಹಾಕಿದ್ದಾರೆ, ರಾಸಾಯನಿಕ ಒಂದು ಲಿಕ್ವಿಡ್ನ ಹಾಕಿದ್ದಾರೆ. ಅದಕ್ಕೆ ಜಲೀಯ ದ್ರಾವಣ ಅಂದ್ರೆ ಇಲ್ಲಿ ಇದಕ್ಕೆ ಇಂಗ್ಲಿಷಲ್ಲಿ ಅಕ್ವೇಶಿಯಸ್ ಸೊಲ್ಯೂಷನ್ ಅಂತ ಕರಿತೀವಿ. ಓಕೆ, ನೀರಿನಲ್ಲಿ ಮಿಕ್ಸ್ ಮಾಡಿರೋದು. ಹಾಗೆ ಇನ್ನೊಂದು ನೀರಿನಲ್ಲಿ ಮಿಕ್ಸ್ ಮಾಡಿರತಕ್ಕಂಥ ಬಿ ಅಂತಕ್ಕಂಥ ದ್ರಾವಣ ಇದೆ. ಆ pH ಬದಲಾವಣೆಯನ್ನು ಗಮನಿಸ್ತಾನೆ. ದ್ರಾವಣ ಎ, ಈ ಒಂದು ದ್ರಾವಣದಲ್ಲಿರ್ತಕ್ಕಂಥ ಎಗೆ ಕೆಂಪು ಲಿಟ್ಮಸ್ ಕಾಗದವನ್ನ ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ದ್ರಾವಣ ಬಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ಹಾಗಾದ್ರೆ ದ್ರಾವಣ ಎ ಏನು, ದ್ರಾವಣ ಬಿ ಏನು, ಅಂದ್ರೆ ದಟ್ ಸೊಲ್ಯೂಷನ್ ಏನು, ಈ ಸೊಲ್ಯೂಷನ್ ಏನು ಅಂತ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ. ಈಗ ಜಲೀಯ ದ್ರಾವಣ ಅಕ್ವೇಶಿಯಸ್ ಎ ಇಂಗಾಲ ಡೈಆಕ್ಸೈಡ್ ಇದೆ, ಬಿ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಎಲಿ ಇಂಗಾಲ ಡೈಆಕ್ಸೈಡ್ ಹಾಕಿದ್ದಾರೆ, ಬಿಲಿ ಸಲ್ಫರ್ ಡೈಆಕ್ಸೈಡ್ ಹಾಕಿದ್ದಾರೆ. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಇಲ್ಲಿ ಇಂಗಾಲ ಡೈಆಕ್ಸೈಡ್ ಇದೆ. ಅಲ್ಟಿಮೇಟ್ ಕ್ವಶನ್, ಬೇಸಿಕ್ ಥಿಂಗ್ಸ್ ನಿಮ್ಗೆ ಗೊತ್ತಿರಬೇಕು. ಯಾವಾಗ ಲಿಟ್ಮಸ್ ಪೇಪರ್ ನೀವು ಸ್ಕೂಲಲ್ಲಿ ಓದಿರ್ತೀರ, ಅದಕ್ಕೆ ಹೇಳೋದು ಸ್ಕೂಲ್ ಬುಕ್ಸ್ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತಾ ಇರ್ತೇನೆ. ಸ್ಕೂಲ್ ಬುಕ್ಸ್ ಯಾಕೆ ಇವಾಗ ಗೊತ್ತಾಗುತ್ತೆ ನಿಮಗೆ. ಸ್ಕೂಲ್ ಬುಕ್ಸ್ ಅಲ್ಲಿ ದಿಸ್ ಇಸ್ ಬೇಸಿಕ್. ನಿಮಗೆ ಸ್ಕೂಲಲ್ಲಿ ನಿಮಗೆ ಲಿಟ್ಮಸ್ ಪೇಪರ್ ಹಿಡ್ಕೊಂಡು ಸೈನ್ಸ್ ಟೀಚರ್ ತೋರಿಸಿರ್ತಾರೆ ನಿಮಗೆ. ಓಕೆ, ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಒಂದು ಸಿಂಪಲ್ ಆಗಿ ನಾನು ಒಂದು ಟ್ಯಾಬ್ಲರ್ ಕಾಲಮ್ ಕೊಡ್ತೀನಿ, ಓದ್ಕೊಳ್ಳಿ. ಅದಾದ್ಮೇಲೆ ನೀವು ಆನ್ಸರ್ ಮಾಡಿ. ಈಗ ಲಿಟ್ಮಸ್ ಪರೀಕ್ಷೆ ಮಾಡ್ಬೇಕಾದ್ರೆ ಕೆಂಪು ಲಿಟ್ಮಸ್ ಪೇಪರ್ನ ನಾವು ಆಸಿಡ್ ಇರ್ತಕ್ಕಂಥ ಸೊಲ್ಯೂಷನ್ಗೆ, ಆಸಿಡ್ ನೀರು ಮಿಕ್ಸ್ ಆಗೋದು ಬೇಸಿಕ್ ಆಗಿ, ಅಂದ್ರೆ ಅದು ಸ್ಟ್ರಾಂಗ್ ಆಗಿರ್ಬೋದು ಅಥವಾ ವೀಕ್ ಆಸಿಡ್ ಆಗಿರ್ಬೋದು. ಓಕೆ, ಅದಕ್ಕೆ ಹಾಕಿದಾಗ ಕಲರ್ ಚೇಂಜ್ ಆಗಲ್ಲ ಕೆಂಪು ಲಿಟ್ಮಸ್ ಪೇಪರ್. ಅದೇ ಈ ಕೆಂಪು ಲಿಟ್ಮಸ್ ಪೇಪರ್ನ ಬೇಸ್ ಇರ್ತಕ್ಕಂಥ ಆಮ್ಲ, ಬೇಸ್ ಅಂದ್ರೆ ಪ್ರತ್ಯಾಮ್ಲ ಅಂತ ಏನ್ ಕರಿತೀವಿ, ಅದಕ್ಕೆ ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಅದೇ ನೀಲಿ ಲಿಟ್ಮಸ್ ಪೇಪರ್ನ ಆಸಿಡ್ ಇರ್ತಕ್ಕಂಥ ಒಂದು ಇದಕ್ಕೆ ಹಾಕಿದಾಗ ಕೆಂಪು ಬಣ್ಣಕ್ಕೆ ಬರುತ್ತೆ. ಅದೇ ಪ್ರತ್ಯಾಮ್ಲ ಬೇಸ್ ಇರ್ತಕ್ಕಂಥ ಅಂದ್ರೆ ಆಸಿಡ್ ಇಲ್ಲದೆ ಇರತಕ್ಕಂಥ ಒಂದು ಸೊಲ್ಯೂಷನ್ಗೆ ಹಾಕಿದಾಗ ಅದು ಬದಲಾವಣೆ ಆಗಲ್ಲ. ಇದು ಬೇಸಿಕ್ ಥಿಂಗ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಯಾಕೆ ಹಿಂಗಾಗತ್ತೆ ಅಂದ್ರೆ ಅರ್ಥ ಏನು. ಆಸಿಡ್, ಈಗ ನಿಮ್ಗೆ ಹೇಳ್ದೆ ಕೆಂಪು ಲಿಟ್ಮಸ್ ಪೇಪರು ನೀಲಿ ಬಣ್ಣಕ್ಕೆ ಯಾವಾಗ ತಿರುಗುತ್ತೆ, ಪ್ರತ್ಯಾಮ್ಲ ಬೇಸ್ ಇದ್ದಾಗ, ಆಸಿಡ್ ಇದ್ದಾಗಲ್ಲ. ಅಂದ್ರೆ ಇಲ್ಲಿ ನಿಮಗೆ ಸೊಲ್ಯೂಷನ್ ಎ ಏನಿದೆ, ಜಲೀಯ ದ್ರಾವಣ ಎ, ಸೊಲ್ಯೂಷನ್ ಎ ಅಂತ ಏನ್ ಕರಿತೀವಿ ಅಕ್ವೇಶಿಯಸ್ ಸೊಲ್ಯೂಷನ್ ಅಂತ, ಅದು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಅಂದ್ರೆ ಬೇಸ್ ಆಗಿರಬೇಕು. ಸೊ ಇಲ್ಲಿ ಯಾವುದು ಬೇಸ್, ಕಾರ್ಬನ್ ಡೈಆಕ್ಸೈಡ್ ಬೇಸಾ, ಇಂಗಾಲ ಡೈಆಕ್ಸೈಡ್ ಬೇಸಾ? ಇಲ್ಲಿ ಇಂಗಾಲ ಡೈಆಕ್ಸೈಡ್ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ. ಸೊ ಯಾವುದು ಬೇಸ್ ಇಲ್ಲಿ? ತುಂಬಾ ಜನ ಇಂಗಾಲ ಡೈಆಕ್ಸೈಡ್ ಅಂತ ಹಾಕ್ತೀರಾ. ದಿಸ್ ಈಸ್ ರಾಂಗ್. ಅಂಡ್ ಇವೆರಡಲ್ಲಿ ಒಂದು ಯಾವ್ದು ಒಂದು, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ದ ರೈಟ್ ಆನ್ಸರ್. ಇದು ಏನಿದೆ ಲಿಟ್ಮಸ್ ಪೇಪರ್ ಕೆಂಪು ಬಣ್ಣಕ್ಕೆ ಆಸಿಡ್ ಡೈಆಕ್ಸೈಡ್ ಇರುತ್ತೆ. ಸೊ ಹಂಗಾರೆ ಇಂಗಾಲ ಡೈಆಕ್ಸೈಡ್ ಆಸಿಡ್ ಸರ್ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತದೆ. ನಿಮಗೆ ಕ್ಲೀನ್ ಆಗಿ ಕೊಟ್ಟಿದ್ದಾರೆ ಅಕ್ವೇಶಿಯಸ್ ಸೊಲ್ಯೂಷನ್ ಜಲೀಯ ದ್ರಾವಣ ಅಂತ ಅಂದ್ರೆ ಏನರ್ಥ. ಈಗ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಏನಿದೆ, ನಾನು ಏನು ಹೇಳಿದೆ, ಈಗ ಸೋಡಿಯಂ ಹೈಡ್ರಾಕ್ಸೈಡ್ ತಗೊಳ್ಳಿ. ಓಕೆ, ಇಲ್ಲಿ ನೀಲಿ ಬಣ್ಣಕ್ಕೆ ತಿರುಗ್ತು, ಯಾವುದು ಬೇಸ್ ಅಂತ ಹೇಳಿದೆ ನಾನು. ಯಾವ್ದು ನೀಲಿ ಬಣ್ಣಕ್ಕೆ ತಿರುಗ್ತು, ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ NaOH ಅಂತ ಕರಿತೇವಲ್ವಾ, NaOH. ಓಕೆ, ಇದು ನೀರೊಳಗೆ ಮಿಕ್ಸ್ ಆದಾಗ ಸ್ನೇಹಿತರೆ, ವೆನ್ ಇಟ್ ಈಸ್ ಮಿಕ್ಸ್ಡ್ ವಿತ್ ವಾಟರ್ ಮಿಕ್ಸ್ಡ್, ಇಟ್ ಅಪಾರ್ಟ್ಸ್. ಇದು ವಾಟರ್ ಜೊತೆ ಮಿಕ್ಸ್ ಆದಾಗ ಇಟ್ ಅಪಾರ್ಟ್ ಆಗುತ್ತೆ. ಏನ್ ಅಪಾರ್ಟ್ ಆಗುತ್ತೆ, ಸೋಡಿಯಮ್ಮೇ ಸೆಪರೇಟ್ ಆಗುತ್ತೆ, ಹೈಡ್ರಾಕ್ಸೈಡ್ ಅಯಾನ್ಸೇ ಸೆಪರೇಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ. ಸ್ಪ್ಲಿಟ್ ಸೋಡಿಯಂ ಅಂಡ್ ಹೈಡ್ರಾಕ್ಸೈಡ್ ವಿಚ್ ಮೇಕ್ ಸೊಲ್ಯೂಷನ್ ವೆರಿ ಬೇಸಿಕ್. ಆಗ ಅದು ನೀರ್ ಜೊತೆ ಮಿಕ್ಸ್ ಆದಾಗ ಅದು ಬೇಸಿಕ್ ಆಗುತ್ತೆ. ಈಗ ಇಂಗಾಲ ಡೈಆಕ್ಸೈಡ್ ತಗೋತೀನಿ. ಇಲ್ಲಿ ಆಮ್ಲ ಅಂತ ಹೇಳಿದೆ, ಇಲ್ಲಿ ನೋಡಿ ಇದು ಆಮ್ಲ ಅಂತ ಹೇಳಿದೆ, ಆಸಿಡ್ ಅಂತ ಹೇಳಿದೆ.
ಸೊ ಇಂಗಾಲ ಡೈಆಕ್ಸೈಡ್ ಅಂತಕ್ಕಂಥದ್ದು ಏನಿದೆ ಕಾರ್ಬನ್ ಡೈಆಕ್ಸೈಡ್. ಒಂದು ಕಾರ್ಬನ್ ಡೈಆಕ್ಸೈಡ್ CO2 ಅಂತ ಏನ್ ಕರಿತೀವಿ, ಮಿಕ್ಸಸ್ ವಿತ್ ವಾಟರ್, ಇಟ್ ರಿಯಾಕ್ಟ್ಸ್ ಟು ಬಿಕಮ್ ಕಾರ್ಬೋನಿಕ್ ಆಸಿಡ್ ಅಂತ ಕರಿತೀವಿ. ಏನ್ ಸರ್? ಕಾರ್ಬೋನಿಕ್ ಆಮ್ಲ, ಕಾರ್ಬೋನಿಕ್ ಆಸಿಡ್ ಅಂದ್ರೆ H2CO2 ಆಗುತ್ತೆ. H2CO3, ಸಾರಿ CO2 ಅಲ್ಲ, CO3, ಯಾಕಂದ್ರೆ ಇಲ್ಲಿ H2O ಇದೆ, ಇಲ್ಲಿ CO2 ಇದೆ, ಸೊ ಇದು CO3 ಆಗುತ್ತೆ, H2CO3. ಸೊ ಈ ಒಂದು ಏನು ದ್ರಾವಣ ಇದೆಯಲ್ಲ, ಕಾರ್ಬೋನಿಕ್ ಆಸಿಡ್ ಏನಿದೆಯಲ್ಲ, ದಿಸ್ ಇಸ್ ಆಸಿಡ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಇನ್ನೂ ಬೇಸಿಕ್ ಕ್ಲೀನ್ ಆಗಿ ಓದಬೇಕು. ಸ್ಕೂಲ್ ಬುಕ್ಸ್ ಒಳಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ದಾನೆ. ಸ್ಕೂಲ್ ಬುಕ್ಸ್ ವೆರಿ ಇಂಪಾರ್ಟೆಂಟ್. NCERTs ಓದ್ರಿ ಅಥವಾ ನಮ್ಮ ಕರ್ನಾಟಕ ಸ್ಕೂಲ್ ಬುಕ್ಸ್ ಓದಿ. ಓಕೆ, ನಾ ಇಲ್ಲೂ ಕೊಟ್ಟಿದ್ದೀನಿ, ಅದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಇದು ಅಷ್ಟೇ, ಎಲ್ಲ ಅಪ್ಲಿಕೇಶನ್ಸ್ ನಿಮಗೆ ಸೈನ್ಸ್ನ ಕೇಳೋದು, ಅಪ್ಲೈಡ್ ಸೈನ್ಸ್ನೇ ಕೇಳ್ತಾ ಇರ್ತಾನೆ. ವೇಗವಾಗಿ ಓಡುತ್ತಿರುವ ರೈಲಿನ ಕಿಟಕಿಯನ್ನ ಹತ್ತಿರದ ಮರಗಳು, ಮನೆಗಳು ಮುಂತಾದ ವಿರುದ್ಧ ದಿಕ್ಕಿನಲ್ಲಿ ವೇಗವಾಗಿ ಚಲಿಸಿದಂತೆ ಗೋಚರಿಸಿದರೆ ದೂರದ ಬೆಟ್ಟದ ತುದಿ ನಕ್ಷತ್ರಗಳು, ಚಂದ್ರ ಮುಂತಾದವು ಹೀಗೆ ಗೋಚರಿಸುತ್ತದೆ. ನೀವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ನಿಮ್ಗೆ ಟ್ರೈನು, ಬಸ್ಸು ಇದರಲ್ಲಿ ನಿಮ್ಗೆಲ್ಲ ಒಂದು ವಿರುದ್ಧಕ್ಕೆ ಚಲಿಸ್ತಾ ಇರಂಗೆ ಕಾಣುತ್ತೆ. ಅಂತ ಗೊತ್ತಿದೆ. ಯಾಕೆ? ಅದು ರಿಲೇಟಿವ್ ಮೋಷನ್ ಅಂತೀವಿ. ದ ಕಾನ್ಸೆಪ್ಟ್ ಈಸ್ ರಿಲೇಟಿವ್ ಮೋಷನ್. ಓಕೆ, ಅದೇ ರೀತಿ ದೂರದ ಬೆಟ್ಟ ತುದಿ ನಕ್ಷತ್ರ, ಚಂದ್ರ ನೀವು ನೋಡಿದ್ರೆ ಹೋಗ್ಬೇಕಾದ್ರೆ ಫಾಸ್ಟ್ ಆಗಿ, ಅದು ನಿಮ್ಗೆ ಎಲ್ಲಿದೆ ಅಂದ್ರೆ ನೀವು ಹೋಗೋದ್ ಕಡೆನೆ ಬರ್ತದೆ, ಎಲ್ಲಿದೆ ಅಲ್ಲೇನೇ ಇದ್ದಂಗೆ ಕಾಣುತ್ತೆ. ವಿರುದ್ಧ ದಿಕ್ಕಿಗೂ ಹೋಗಲ್ಲ, ಮೂವ್ ಆಗಲ್ಲ. ನೀವು ಇಲ್ಲಿ ನೋಡಿದ್ರು ಅಷ್ಟೇ, ಇನ್ನು 10 ಕಿಲೋಮೀಟರ್ ನೋಡಿದ್ರು ಅದು ಅಲ್ಲೇ ಇರ್ತಪ್ಪ. ಓಕೆ, ಇದು ಯಾಕೆ ಹಂಗೆ? ಏನು ಕಾರಣ ಏನು ಅಂತ? ನಿಂತಂತೆ ಅಥವಾ ರೈಲಿನ ದಿಕ್ಕಿನಲ್ಲಿ ನಿಧಾನವಾಗಿ ಚಲಿಸಿದಂತೆ ಗೋಚರಿಸ್ತದೆ, ನಿಧಾನವಾಗಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಂತೆ ಗೋಚರಿಸ್ತದೆ. ನಾನು ಆಲ್ರೆಡಿ ಆನ್ಸರ್ ಹೇಳ್ಬಿಡ್ತೀನಿ ನಿಮಗೆ. ಏನು ಅದು? ಎಲ್ಲೇ ಹೋದ್ರು ಅಲ್ಲೇ ನಿಂತಂತೆ ಕಾಣುತ್ತೆ. ಇಲ್ಲೇ ಫಸ್ಟ್ನೇ ಆಪ್ಷನ್ ಹೇಳ್ಬಿಟ್ಟಿದ್ದೀನಿ, ನಿಂತಲ್ಲೇ ಅಥವಾ ರೈಲಿನ ದಿಕ್ಕಿನ ನಿಧಾನವಾಗಿ ಚಲಿಸಿದಂತೆ ಗೋಚರಿಸ್ತದೆ. ಅಲ್ವಾ ಸರ್? ಬಸ್ಸಲ್ಲಿ ಹೋಗ್ತಾ ಅದು ನನ್ನ ಹಿಂದೆ ಬರ್ತಾ ಇದೆ, ನೀವು ನಡ್ಕೊಂಡು ಹೋಗ್ತಾ ಇರೋ, ನಾನು ಎಲ್ಲಿ ಹೋಗ್ತಾ ಅಲ್ಲೇ ಬರ್ತಾ ಇದೆ ಅನ್ಸುತ್ತೆ ಚಂದ್ರ. ಅಲ್ಲ, ನೀವೆಲ್ಲ ಬೇಸಿಕ್ ಅಲ್ವಾ ಸರ್? ನಾವೆಲ್ಲ ಆಶ್ಚರ್ಯ ಪಟ್ಟಿದ್ದೀವಿ ಕೂಡ ಅಲ್ವಾ? ಸೊ ಚಿಕ್ಕ ವಯಸ್ಸಲ್ಲಿ. ಸೊ ಇದು ಬಿಕಾಸ್ ಆಫ್ ರಿಲೇಟಿವ್ ಮೋಷನ್ಸ್. ಸಿಂಪಲ್ ಕಾನ್ಸೆಪ್ಟ್ ಸರ್. ಈಗ ಇದು ಹೆಂಗಾಗತ್ತೆ ಸರ್? ಬಿಕಾಸ್ ನೀವು ಒಂದು ಟ್ರೈನಲ್ಲೋ ಎಲ್ಲ ಕೂತಿರ್ತೀರ. ಓಕೆ, ಇಲ್ಲಿ ಮರಗಿಡಗಳಿದೆ ಅಥವಾ ಬಿಲ್ಡಿಂಗ್ಗಳಿದೆ. ಇಲ್ಲಿ ನೀವು ನೋಡ್ತಕ್ಕಂಥ ದಿಕ್ಕು, ಇದಿರ್ತಕ್ಕಂಥ ದಿಕ್ಕಿದೆಯಲ್ಲ, ನಾಟ್ ಸೇಮ್ ಪ್ಯಾರಲಲ್ ಅಥವಾ ಈಕ್ವಲ್ ಇಲ್ಲ. ದೇರ್ ವಿಲ್ ಬಿ ಎನ್ ಆಂಗಲ್ ಆಫ್ ಇನ್ಸಿಡೆಂಟ್. ಅಂದ್ರೆ ಒಂದು ಲೈಟ್ ಏನಿರುತ್ತಲ್ಲ ನಿಮ್ಗೆ ಬೀಳುತ್ತಲ್ಲ, ಕಣ್ಣು ನಿಮ್ಗೆ ಗೊತ್ತಿರೋ ಒಂದಷ್ಟು ಆಂಗಲ್ ಅಲ್ಲಿ ಇರುತ್ತೆ. ಈ ಆಂಗಲ್ ಅಲ್ಲಿ ಇರೋದ್ರಿಂದ ಅದನ್ನ ನಾವು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಕೋನೀಯ ಸ್ಥಾನಾಂತರ ಅಂತ ಕರಿತೀವಿ. ಆ ಸ್ಥಾನಾಂತರ ಕೋನ ಒಂದು ಬೇರೆ ಬೇರೆ ಇರೋದ್ರಿಂದ ನಮಗೆ ಅದು ವಿರುದ್ಧ ದಿಕ್ಕಿನಲ್ಲಿ ಓಡ್ತಿರಂತೆ ಕಾಣುತ್ತೆ. ಆದ್ರೆ ಇದರಲ್ಲಿ ಇದು ಅಷ್ಟೇ, ಇದು ಯಾಕೆ ಕಾಣಲ್ಲ? ನಿಂತತ್ತೆ ಯಾಕೆ ಕಾಣುತ್ತೆ? ಅಥವಾ ಎಲ್ಲೋಗ್ತಾ ಹೋಗ್ತಾ ನಮ್ ಜೊತೆ ಬರ್ತಾ ಇರಂಗೆ ಕಾಣುತ್ತೆ. ಯಾಕೆ ಅಂದ್ರೆ ಅದು ತುಂಬಾ ದೂರದಲ್ಲಿ ಇರೋದ್ರಿಂದ ಈ ಒಂದು ಆಂಗಲ್ ಡಿಸ್ಪ್ಲೇಸ್ಮೆಂಟ್ ಇದೆಯಲ್ಲ, ಕೋನೀಯ ಸ್ಥಾನಾಂತರ ಅಂತ ಏನ್ ಕರಿತೀವಲ್ಲ, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಒಂದೊಂದು ಕೋನಗಳು ಉಂಟಾಗುತ್ತೆ ನಮ್ಮ ಕಣ್ಣಿಗೂ ಅದಕ್ಕೂ. ಒಂದು ಲೈಟ್ ಪಾಸ್ ಆದಾಗ, ಓಕೆ, ನಾವು ಇದನ್ನೆಲ್ಲ ಓದಿರ್ತೀವಿ, ಏನೋ ಫೋಕಲ್ ಲೆಂತ್, ಅದು ಇದು ನಾವು ಸೈನ್ಸ್ ಫಿಸಿಕ್ಸ್ ಅಲ್ಲಿ ಓದಿರ್ತೀವಿ. ಸೊ ಅದೇ ರೀತಿ ಇಲ್ಲೂ ಕೂಡ ಏನಾಗುತ್ತೆ, ತುಂಬಾ ದೂರದಲ್ಲಿದ್ರೆ ಆ ಡಿಸ್ಪ್ಲೇಸ್ಮೆಂಟ್ ಏನಿದೆ ದಟ್ ಇಸ್ ಶೂನ್ಯ, ನೆಗ್ಲಿಜಿಬಲ್, 0 ಅಂತ ಕರಿತೀವಿ. ಓಕೆ, ಲಕ್ಷಾಂತರ ಕಿಲೋಮೀಟರ್ ಅಥವಾ ಬಹಳ ದೂರದಲ್ಲಿರುವ ರೈಲು ಚಲಿಸಿದ್ರು ಸಹ ನಮ್ಮ ಕಣ್ಣು ಅಥವಾ ದೂರದ ವಸ್ತುಗಳ ನಡುವೆ ಉಂಟಾಗುವ ಕೋನದ ಬದಲಾವಣೆ ತೀರಾ ನಗಣ್ಯ, ಶೂನ್ಯ ಅಂತ ಕರಿತೀವಿ. ಓಕೆ, ಸೊ ಹಂಗಾಗಿ ಅದು ಅಲ್ಲೇ ನಿಂತಂತೆ ಅಥವಾ ನಾವು ಎಲ್ಲಿ ಹೋಗ್ತಾನೆ ಅದೇ ನಿಧಾನಕ್ಕೆ ಬರ್ತಾರೆ ಅಂತ ಕಾಣುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸಿಂಪಲ್. ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್ಸ್ಗಳು, ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ. ಓಕೆ, ನೆಕ್ಸ್ಟ್ ಹೇಳ್ತೀರಾ? ಎಸ್, ಫಟಾಫಟ್ ಅಂತ ಹೇಳಿ ನೋಡೋಣ. ಎಸ್, ನೆಕ್ಸ್ಟ್ ಸಿಡುಬು ರೋಗಕ್ಕೆ ಸಂಬಂಧಪಟ್ಟದೆ ಕೇಳಿದ್ದಾನೆ. ಕನ್ನಡ ಇಂಗ್ಲೀಷಲ್ಲಿ ತಗೊಂಡಿದ್ದೀನಿ, ನೋ ನೀಡ್ ಟು ವರಿ. ಸ್ಮಾಲ್ ಪಾಕ್ಸ್ ಅಂತ ಕರಿತೀವಿ. ಓಕೆ, ಸ್ಮಾಲ್ ಪಾಕ್ಸ್ ಹೇಳ್ತೀರಾ? ಓದ್ಕೊಳ್ಳಿ. ಕನ್ನಡ ಇಂಗ್ಲೀಷಲ್ಲಿ ಬೇಕು ಅಂದ್ರೆ ಕನ್ನಡ ಬೇಕಾದ್ರೆ ದೊಡ್ಡದಿದೆ, ಅದಕ್ಕೆ ಸಪರೇಟ್ ತಗೊಂಡಿದ್ದೀನಿ. ಸಿಡುಬು ರೋಗದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿ ಅದರಿಂದ ಗುಣ ಹೊಂದಿದ ಮೇಲೆ ಸಾಮಾನ್ಯವಾಗಿ ಅದೇ ಕಾರಣದಿಂದ ಮತ್ತೆ ಅವನ ಜೀವನಾಂತರದಲ್ಲಿ ಬಳಲುವುದು ಕಡಿಮೆ. ಅದಕ್ಕೆ ಪ್ರಮುಖ ಕಾರಣ. ಸಿಂಪಲ್ ಫಂಡ ಬೇಸಿಕ್ ಕ್ವಶನ್ಸ್. ತುಂಬಾ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಿಮ್ಗೆ, ನೀವು ಕ್ವಶನ್ ಸಾಲ್ವ್ ಮಾಡ್ಬೇಕು. ಈ ತರ ಡೀಟೇಲ್ಡ್ ಇದ್ರೆ ಆನ್ಸರ್ ತುಂಬಾ ಸುಲಭ ಇದೆ ಅಂತ, ಕ್ವಶನ್ ಸುಲಭ ಇದೆ ಅಂತ. ಒಂದೇ ಲೈನ್, ಒಂದೇ ಸಿಂಗಲ್ ಕೊಟ್ಟಿದ್ದೀನಿ, ಕ್ವಶನ್ ಡಿಫಿಕಲ್ಟೀಸ್ ಅಂತ ಅರ್ಥ. ಡೀಟೇಲ್ ಅವನೇ ಕೊಟ್ಬಿಟ್ಟಿದ್ದಾನೆ. ಸಿಡುಬು ರೋಗ ಆಗ್ಲಿ, ಯಾವುದೇ ರೋಗ ಆಗ್ಲಿ, ಕೋವಿಡ್ ಬಂತು. ಓಕೆ, ತುಂಬಾ ಜನ 2 ಡೋಸ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ರು, ತುಂಬಾ ಜನ ಹಾಕ್ಸ್ಕೊಂಡಿಲ್ಲ, 1 ಡೋಸು ಹಾಕ್ಸ್ಕೊಂಡಿಲ್ಲ. ಯಾವುದೇ ರೋಗ ಬಂದ್ರು ನಮ್ಗೆ, ನಮ್ಮಲ್ಲಿ ಆಂಟಿಬಾಡೀಸ್
ಪ್ರತಿಕಾಯಗಳು ಉತ್ಪತ್ತಿ ಆಗ್ತವೆ ಅಲ್ವಾ ಸರ್? ಅದನ್ನೇ ಕೇಳಿರೋದು. ಸಿಡುಬು ರೋಗದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿ ಅದರಿಂದ ಗುಣ ಹೊಂದಿದ ಮೇಲೆ ಓಕೆ, ಅದು ವಾಪಸ್ ಅವನು ಆಟೋಮೆಟಿಕ್ ಆಗಿ ಕೋವಿಡ್ ಬಂದಾಗ ಯಾರು ಅಡ್ಮಿಟ್ ಆಗದೇನೆ ಮನೆಯಲ್ಲೇ ಮದ್ದು ಮಾಡಿಕೊಂಡು ತುಂಬಾ ಜನ ವಾಸಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ಟೈಮಲ್ಲಿ ಜ್ವರ ಬಂದವರು ಮತ್ತೆ ಯಾವುದೇ ವ್ಯಾಕ್ಸಿನ್ಸ್ ತಗೊಂಡಿರೋ ತುಂಬಾ ಜನ ಇದ್ದಾರೆ. ತಗೊಳ್ದಿಲ್ದಿರೋರು ಬೆಸ್ಟ್ ಅಂತ ಈಗ ಗೊತ್ತಾಗ್ತದೆ. ಯಾಕೆ ಸರ್ಕಾರನ ಕೈ ಎತ್ತಿಬಿಡ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಆಯ್ತು, ಅದನ್ನು ತಗೊಂಡಿರೋರಿಗೆ ಎಫೆಕ್ಟ್ ಆಗಿದೆ, ಹಾರ್ಟ್ಗೆ ಎಫೆಕ್ಟ್ ಆಯ್ತು, ತುಂಬಾ ಜನ ಸತ್ತಿದ್ದಾರೆ ಅಂತ ಅದು ಪ್ರೂವ್ ಕೂಡ ಆಯ್ತು ಅಲ್ವಾ? ಸರ್ಕಾರ ಏನಾದ್ರು ಕೈ ಎತ್ತಿಬಿಡ್ತು, ಅದಕ್ಕೆ ನಮಗೂ ಸಂಬಂಧ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ. ಸೊ ಇಲ್ಲಿ ಏನಾಗಿದೆ, ಹಾಗೆ ಅದಲ್ಲಿ ಪ್ರತಿಕಾಯ ಆಂಟಿಬಾಡೀಸ್ ನಮ್ದು ಯಾವುದೇ ಬಂದ್ರು ಬೆಳವಣಿಗೆ ಆಗುತ್ತೆ. ಎನಿ ರೋಗ ಯಾವುದೇ ಬಂದ್ರೂ ಕೂಡ ಆಂಟಿಬಾಡೀಸ್ ಅಂದ್ರೆ ನಿಮ್ಮ ರೆಸಿಸ್ಟಿವ್ ಪವರ್ ಚೆನ್ನಾಗಿದ್ರೆ ಬೇಗ ಆಂಟಿಬಾಡೀಸ್ ಡೆವಲಪ್ ಆಗುತ್ತೆ. ಅದೇ ಡೆವಲಪ್ ಆಗುತ್ತೆ, ಅದು ಮೆಮೊರಿಲಿ ಇಟ್ಕೊಂಡಿರುತ್ತೆ. ಇದೇ ತರ ಇನ್ನೊಂದ್ಸಲ ರೋಗ ಬಂದ್ರೆ ವರ್ಡ್ ಸಾಯಿಸ್ತೀನಿ ಅಂತ. ಸೊ ಅಂದ್ರೆ ಅವನ ದೇಹವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತದೆ. ಮತ್ತೆ ಈ ರೋಗ ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ಸ್ ನೋಡಿ. ಈ ರೋಗ ನಿರೋಧ ಇಲ್ಲಿ ತನಕ ಸೇಮ್ ಇದೆ ಎಲ್ಲ ಆಪ್ಷನ್ಸ್. ಈ ರೋಗ ನಿರೋಧಕತೆಯನ್ನು ಸ್ವಾಭಾವಿಕ ಸಕ್ರಿಯ ರೋಗ ನಿರೋಧಕತೆ ಅಂತ ಕರಿತೀವ, ಅಥವಾ ಕೃತಕ ಸಕ್ರಿಯ ರೋಗ ನಿರೋಧಕ ಅಂತ ಕರಿತೀವ, ಅಥವಾ ಸ್ವಾಭಾವಿಕ ನಿಷ್ಕ್ರಿಯ ರೋಗ ನಿರೋಧಕತೆ ಅಂತ ಕರಿತೀವ, ಅಥವಾ ಕೃತಕ ನಿಷ್ಕ್ರಿಯ ರೋಗ ನಿರೋಧಕತೆ ಅಂತ ಕರಿತೀವ ಅಂತ ಕೇಳಿದ. ಆಹಾ, ಸೂಪರ್ ಕ್ವಶನ್. ವಾಟ್ ಈಸ್ ದ ಡಿಫರೆನ್ಸ್? ನ್ಯಾಚುರಲ್, ಇಂಗ್ಲಿಷ್ ಅಲ್ಲಿ ನ್ಯಾಚುರಲ್ ಆಕ್ಟಿವ್ ಇಮ್ಯುನಿಟಿ, ಆರ್ಟಿಫಿಷಿಯಲ್ ಆಕ್ಟಿವ್ ಇಮ್ಯುನಿಟಿ, ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ, ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಕರಿತೀವಿ. ಸೊ ಗೊತ್ತಿರಬೇಕು. ವಾಟ್ ಇಸ್ ಸ್ವಾಭಾವಿಕ? ಒಂದೊಂದೇ ಹೇಳ್ಬೋಣ. ಸ್ವಾಭಾವಿಕ, ಇದಕ್ಕೆ ಫಸ್ಟ್ ಆನ್ಸರ್ ಹೇಳ್ಬೋಣ ಯಾವುದು ಅಂತ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಯಾಕೆ ಸ್ವಾಭಾವಿಕ? ನೋಡಿ, ಅದಾಗ ಅದೇ ಆಂಟಿಬಾಡೀಸ್ ಬೆಳ್ಕೊಂಡು ಹೋಗಿ ಮುಂದೆ ಬರದಂಗೆ ನೋಡ್ಕೊಳ್ತಾರಲ್ಲ, ನ್ಯಾಚುರಲ್. ನಿಮ್ಮ ಆಂಟಿಬಾಡಿ ಅದಾಗ ಅದೇ ಬೆಳವಣಿಗೆ ಆಗ್ತಕ್ಕಂಥದ್ದು. ಓಕೆ, ಕೋವಿಡ್ ಬಂದವ್ರಿಗೆ ಒಂದ್ಸಲ ಆಂಟಿಬಾಡಿ ಬೆಳೆಯೋರು ನೆಕ್ಸ್ಟ್ ಕೋವಿಡ್ ಬಂದ್ರು ಅವ್ರಿಗೇನು ಆಗಲ್ಲ, ಎಫೆಕ್ಟ್ ಆಗಲ್ಲ. ಓಕೆ, ಅದೇ ತುಂಬಾ ಜನ ಏನ್ ಮಾಡ್ತೀರಾ, ವ್ಯಾಕ್ಸಿನ್ಸ್ ತಗೊಂಡಿರ್ತೀರಾ, ಆಂಟಿಬಾಡೀಸ್ಗಳನ್ನ ಹಾಕೊಂಡಿರ್ತೀರಾ, ಅದನ್ನ ಕೃತಕ ಸಕ್ರಿಯ ರೋಗ ಅಂತ ಹೇಳ್ತೀವಿ. ವ್ಯಾಕ್ಸಿನ್ಸ್ಗಳನ್ನ, ಔಷಧಿಗಳನ್ನ ತಗೊಂಡು ನೀವು ಅಂದ್ರೆ ವ್ಯಾಕ್ಸಿನ್ಸ್ ಏನ್ ಮಾಡುತ್ತೆ, ಅದಕ್ಕೆ ವಿರುದ್ಧ ಹೋಗುವ ಆಂಟಿಬಾಡಿನ ಡೆವಲಪ್ ಮಾಡಿ ಇಂಜೆಕ್ಷನ್ ಮುಖಾಂತರ, ವ್ಯಾಕ್ಸಿನ್ ಮುಖಾಂತರ ಕೊಟ್ಟಿರ್ತಾರೆ. ಸೊ ದಿಸ್ ಇಸ್ ಡಿಫ್ರೆಂಟ್. ಅಂದ್ರೆ ಕೃತಕವಾಗಿ ಇಂಜೆಕ್ಟ್ ಮಾಡ್ತೀವಿ ಆಕ್ಟಿವ್ ಆಂಟಿಬಾಡೀಸ್ನ. ಇದು ಸ್ವಾಭಾವಿಕ ನಿಮ್ಮಲ್ಲೇ ಸಕ್ರಿಯವಾಗಿ ಆಗೋದು, ಇದು ಹೊರಗಡೆಯಿಂದ ಹಾಕೋದು ಅಲ್ವಾ? ಅರ್ಥ ಆಗ್ತಿದೆಯಲ್ಲ? ಇನ್ನು ನಿಷ್ಕ್ರಿಯ ರೋಗ ನಿರೋಧಕತೆ ಅಂದ್ರೆ ಏನು? ನಿಷ್ಕ್ರಿಯ ಅಂತಕ್ಕಂಥದ್ದು ಏನಿದೆ, ಸ್ವಾಭಾವಿಕ ನ್ಯಾಚುರಲ್ ಅಂದ್ರೆ ಈಗ ಒಂದು ಡೈರೆಕ್ಟ್ ಆಗಿ ಪ್ಯಾಸೇಜ್ ಇದೆ. ಈಗ ತಾಯಿಯ ಎದೆ ಹಾಲು ಕುಡಿತವ ಮಕ್ಕಳು, ಅಲ್ಲಿ ಪ್ರತಿಕ ಆಂಟಿಬಾಡೀಸ್ ಬರುತ್ತೆ ಮಕ್ಕಳಿಗೆ, ರೋಗ ನಿರೋಧಕ ಶಕ್ತಿ ಬರುತ್ತೆ ಡೈರೆಕ್ಟ್ ಆಗಿ. ಭ್ರೂಣ ಹೊಟ್ಟೆ ಒಳಗಿರಬೇಕಾದ್ರೆ ಅಲ್ಲಿ ಒಂದು ಏನು ಕರುಳು ಬಳ್ಳಿಯಿಂದ ಬೇಕಾಗಿರ್ತಕ್ಕಂಥದ್ದು ಹೋಗ್ತಾ ಇರುತ್ತೆ ಭ್ರೂಣಕ್ಕೆ ಅಲ್ವಾ? ಸೊ ದಟ್ ಈಸ್ ಕಾಲ್ಡ್ ನಿಷ್ಕ್ರಿಯ ರೋಗ ನಿರೋಧಕತೆ ಅಂತ ಕರೀತೆ ಸ್ವಾಭಾವಿಕವಾಗಿ. ಕೃತಕ ಅಂದ್ರೆ ಈಗ ಹಾವು ಕಚ್ಚಿತು ಏನಾರ ಬಂತು, ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆಂಟಿಬಾಡೀಸ್ಗಳನ್ನ, ಟಕ್ ಅಂತ ವಿಷ ಏನಾರ ಆದಾಗ ಅದಕ್ಕೆ ಆ ವಿಷವನ್ನು ನ್ಯೂಟ್ರಲೈಸ್ ಮಾಡೋಕ್ಕೆ ಅದೇ ವಿಷಯದಿಂದ ಆಂಟಿಬಾಡೀಸ್ಗಳನ್ನ ತಯಾರಿ ಮಾಡಿ, ದಟ್ ಈಸ್ ಕಾಲ್ಡ್ ಕೃತಕ ನಿಷ್ಕ್ರಿಯ ರೋಗ ನಿರೋಧಕತೆ ಅಂತ ಕರೀತಾರೆ, ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ ಅಂತ. ಅರ್ಥ ಆಗ್ತಿದೆಯಲ್ಲ? ಇಸ್ ಆಲ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕನ್ನಡದಲ್ಲಿ ಕೊಟ್ಟು ನೋಡ್ಕೋಬಹುದು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನ ಯಾವ ಆಯ್ಕೆ ವಸ್ತುಗಳು ರೋಗ ನಿರೋಧಕತೆ ಅಂದ್ರೆ ರೆಸಿಸ್ಟಿವ್ ಪವರ್, ರೆಸಿಸ್ಟಿವಿಟಿ ಏರಿಕೆ ಕ್ರಮದಲ್ಲಿ ಬರೀಬೇಕು. ಸಿಂಪಲ್ ಸರ್. ರೆಸಿಸ್ಟಿವಿಟಿ ಅಂದ್ರೆ ಏನು? ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ರೆಸಿಸ್ಟಿವ್ ಏನ್ ಕೊಟ್ಟಿದ್ದಾನೆ? ತಾಮ್ರ, ನೈಕ್ರೋಮ್, ಕಬ್ಬಿಣ, ಗಾಜು, ತಾಮ್ರ, ನೈಕ್ರೋಮ್. ಓಕೆ, ಸಿಂಪಲ್ ಸರ್. ರೆಸಿಸ್ಟಿವಿಟಿ ಇಸ್ ನಥಿಂಗ್ ಬಟ್ ವಾಹಕ, ಅವಾಹಕ ಅಂತ ಕರಿತೀವಿ. ವಾಹಕಗಳು, ಅವಾಹಕಗಳು ಅಂದ್ರೆ ಕಂಡಕ್ಟರ್, ಇನ್ಸುಲೇಟರ್. ಹೇಳ್ಬೋದಾ? ಅರ್ಥ ಆಗ್ತದೆ? ರೆಸಿಸ್ಟಿವಿಟಿ ಅಂದ್ರೆ ಯಾವುದು ತನ್ನ ಮುಖಾಂತರ ಆದೋಗಿ ಕಂಪ್ಲೀಟ್ ಆಗಿ ಬಿಡಲ್ಲ, ಅದನ್ನ ಇನ್ಸುಲೇಟರ್ಸ್ ಅಂತ ಕರಿತೀವಿ, ಅವಾಹಕಗಳಂತ ಕರಿತೀವಿ. ಹೆಚ್ಚು ರೆಸಿಸ್ಟಿವಿಟಿ ಇರುತ್ತೆ. ಯಾವ್ದ್ರಲ್ಲಿ ರೆಸಿಸ್ಟಿವಿಟಿ ತಡೆಯದೇ ಇರತಕ್ಕಂಥದ್ದು ಇರುತ್ತಲ್ಲ, ಅದನ್ನ ವಾಹಕ, ಕಂಡಕ್ಟರ್ ಅಂತ ಕರಿತೀವಿ. ಇಲ್ಲಿ ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಮೊದಲನೇ ತಾಮ್ರ ಎಲ್ಲಿದೆ? ದಿಸ್ ಇಸ್ ದ ಹೈಯೆಸ್ಟ್. ಏರಿಕೆ ಕ್ರಮದಲ್ಲಿ ಬರಿಬೇಕು ಅಂತ ಕೇಳಿದ. ವಸ್ತುಗಳ ರೋಧಕತೆಯ ಸರಿಯಾದ ಏರಿಕೆ ಕ್ರಮ, ಆಯ್ಕೆ ವಸ್ತುಗಳ ರೋಧಕತೆ ಕರೆಕ್ಟ್ಲಿ ರೆಪ್ರೆಸೆಂಟ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್. ಅಂದ್ರೆ ತಾಮ್ರ ರೆಸಿಸ್ಟಿವಿಟಿ ಕಮ್ಮಿ, ಯಾಕಂದ್ರೆ ಕಂಡಕ್ಟ್ ಇಟ್ ಇಸ್ ಎ ವೆರಿ ಗುಡ್ ಕಂಡಕ್ಟರ್. ತಾಮ್ರ, ಅಲ್ಯೂಮಿನಿಯಂ ನಾವು ಕರೆಂಟ್ ಅಲ್ಲಿ ಯೂಸ್ ಮಾಡಲ್ವಾ? ತಾಮ್ರದ ಯಾವುದು ಕಾಪರ್ ತಾನೇ ಯೂಸ್ ಮಾಡೋದು ವೈರಿಂಗ್. ಸೊ ತಾಮ್ರ ಇಸ್ ಎ ವೆರಿ ಲೋ ರೆಸಿಸ್ಟಿವಿಟಿ ಅಂದ್ರೆ ಹೈ ಗುಡ್ ಕಂಡಕ್ಟರ್. ಸೊ ದಿಸ್ ಇಸ್ ತಾಮ್ರ ಫಸ್ಟ್ ಬರಬೇಕು ಅಲ್ವಾ? ಇದೆಲ್ಲ ಗಾನ್ ಆಯ್ತು. ಸೆಕೆಂಡ್ ಯಾವುದು? ಇಲ್ಲಿ ಅಲ್ಯೂಮಿನಿಯಂ ಇಲ್ಲ, ನೈಕ್ರೋಮ್ ಇದೆ, ಕಬ್ಬಿಣ ಇದೆ. ಸೆಕೆಂಡ್ ಕಬ್ಬಿಣದ ಮುಖಾಂತರ ನೀವು ಕಬ್ಬಿಣನ ಯಾವ್ದಾರು ನೀವು ಕಬ್ಬಿಣ ಟಚ್ ಮಾಡೋರು ನೀವು ವೈರ್ಗೆ ಶಾಕ್ ಹೊಡಿಯುತ್ತೆ. ಮರ ಆದ್ರೆ ಇಟ್ ಇಸ್ ಎ ಇನ್ಸುಲೇಟರ್, ಆಗಲ್ಲ ಅಲ್ವಾ ಸರ್? ಸೊ ನೆಕ್ಸ್ಟ್ ಕಬ್ಬಿಣ ಬರುತ್ತೆ, ಆಮೇಲೆ ನೈಕ್ರೋಮ್ ಬರುತ್ತೆ, ಗಾಜು ಪ್ಯೂರ್ಲಿ ಇಟ್ ಈಸ್ ಎ ಇನ್ಸುಲೇಟರ್ ಅಂತ ಕರಿತೀವಿ, ಅವಾಹಕ ಅಂತ ಕರಿತೀವಿ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅಂದ್ರೆ ಹೈ ರೆಸಿಸ್ಟಿವಿಟಿ ಇರುತ್ತೆ. ಅದಕ್ಕೆ ರೆಸಿಸ್ಟಿವಿಟಿ ನಾನು ನಿಮಗೆ ಇಲ್ಲಿ ಇದನ್ನ ಹೆಂಗೆ ಕಂಪೇರ್ ಮಾಡಬೇಕು ರೆಸಿಸ್ಟಿವಿಟಿಗೆ ಅಂತ ವಾಹಕ ಮತ್ತು ಅವಾಹಕ ಅಂತ ಹೇಳಿದೆ ನಿಮಗೆ, ಕಂಡಕ್ಟರ್ ಅಂಡ್ ಇನ್ಸುಲೇಟರ್ ಅಂತ.
ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು ಸ್ನೇಹಿತರೆ? ಓಕೆ, ಸೊ ಅದನ್ನ ಇನ್ನೂ ಡೀಟೇಲ್ ಆಗಿ ಟೆಕ್ನಿಕಲಿ ಕೊಟ್ಟು ಬೇಕಾಗಿಲ್ಲ, ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಪ್ರತಿರೋಧಕತೆ, ರೆಸಿಸ್ಟಿವಿಟಿ ರೋಧಕತೆ ಅಂತ ಕರಿತೀವಿ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನಲ್ಲಿ ವಿದ್ಯುತ್ ದ್ಯುತಿ ವಿದ್ಯುತ್ ಹೊರಸೂಸುವಿಕೆಯನ್ನು ಕಂಡುಹಿಡಿದವರು ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಎರಡು ಕಂಡಕ್ಟರ್ ಇರುತ್ತೆ, ಎರಡು ರಾಡ್ ಅಥವಾ ಎರಡು ಕಂಡಕ್ಟರ್ಗಳನ್ನ ತಗೊಂಡು ಇದ್ರ ಮುಖಾಂತರ ಎಲೆಕ್ಟ್ರಾನ್ಸ್ ಗಳನ್ನ ಪಾಸ್ ಮಾಡಿದಾಗ ಅಲ್ಲಿ ಏನು ಇದ್ರ ಜೊತೆ ಬೊಂಬಾರ್ಡ್ ಆಗುತ್ತೆ, ಅವಾಗ ಅಲ್ಲಿ ಸ್ಪಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಈ ಎಲೆಕ್ಟ್ರಾನ್ಸ್ಗಳು, ಫೋಟೋ ಎಲೆಕ್ಟ್ರಾನ್ಸ್ಗಳು ಅಂತ ಏನ್ ಕರಿತೀವಿ ನಾವು, ಇದರಿಂದ ಆಗ್ತಕ್ಕಂಥ ಕರೆಂಟ್ನ ಫೋಟೋ ಕರೆಂಟ್ ಅಥವಾ ಫೋಟೋ ಕರೆಂಟ್ ಅಂತ ಕರಿತೀವಿ. ಸೊ ಇದನ್ನ ಡಿಸ್ಕವರ್ ಮಾಡಿದ್ದು ಯಾರು? ಹೆನ್ರಿಚ್ ಹರ್ಟ್ಸ್ ಅಂತ. ಓಕೆ, ಇವನ್ ಮಿಲಿಕನ್ ಇದರ ಈಕ್ವೇಶನ್ ಹೇಳ್ತಾನೆ. ಐನ್ಸ್ಟೀನ್ ಇದನ್ನ ಸ್ವಲ್ಪ ಬೇರೆ ರೀತಿ ಥಿಯರಿ ಆಫ್ ಏನು ಕ್ವಾಂಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನೊಬೆಲ್ ಪ್ರೈಸ್ ಸಿಕ್ಕಿದೆ ಐನ್ಸ್ಟೈನ್ಗೆ. ಸೊ ಹೆನ್ರಿ 1887ರಲ್ಲಿ ಈ ಫೆನಾಮಿನಾನ ಹೇಳ್ತಾನೆ. ಓಕೆ, ಏನೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಗಳಿಂದ ಏನ್ ಬರುತ್ತೆ ಅದು ಅಲ್ಟ್ರಾ ವೈಲೆಟ್ ನೆರಳಾತೀತ ಲೈಟ್ಸ್ ಆಗಿರ್ಬೋದು, ಆ ಥರ ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ಗಳನ್ನ ಬಿಟ್ಟಾಗ ಅಥವಾ ಎಲೆಕ್ಟ್ರಾನ್ಸ್, ಅಥವಾ ಇನ್ನೂ ಒಂದ್ ಕಡೆ ಹೋದ್ರೆ ನಿಮಗೆ ಪಾಕೆಟ್, ಈಗ ಫಾರ್ ಎಕ್ಸಾಂಪಲ್ ಫ್ಯಾರಡೆ ಹೇಳ್ತಾನೆ. ಫ್ಯಾರಡೆ ಏನ್ ಹೇಳ್ತಾನೆ? ಎನರ್ಜಿ ಆಫ್ ಪಾಕೆಟ್ಸ್ ಬಗ್ಗೆ ಹೇಳ್ತಾನೆ ಫ್ಯಾರಡೆ, ಅಲ್ವಾ? ಫ್ಯಾರಡೇಸ್ ಲಾ ಆಫ್ ಏನೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲಾಸ್ ಅಂತ ಏನೋ ಕರಿತೀವಿ. ಅಂತ ಕರಿತೀವಿ ಫ್ಯಾರಡೆದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್ ಅಂತ. ಸೊ ಅದ್ರ ಬಗ್ಗೆನೂ ಕೂಡ ನಿಮಗೆ ಕೇಳಬಹುದು. ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಡಿಫರೆಂಟ್. ಓಕೆ, ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೆ ಎನಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ದಟ್ ವಿಲ್ ಇಂಡ್ಯೂಸ್ಡ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಅಂತ, ದಟ್ ವಿಲ್ ಇಂಡ್ಯೂಸ್ಡ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಫ್ಯಾರಡೆ ಹೇಳ್ತಕ್ಕಂಥದ್ದು. ತುಂಬಾ ಡೀಟೇಲ್ ಬೇಕಾಗಿಲ್ಲ ಇಲ್ಲಿ. ಈ ಲಾಸ್ ಆಫ್ ಇದು ಕ್ವಶನ್ಸ್ ಬಂದಾಗ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಈಗ ತುಂಬಾ ಡೀಟೇಲ್ ಬೇಕಾಗಿಲ್ಲ, ನಾನು ಮಾಡಿದ್ದೀನಿ. ನಾನು ಹೇಳ್ತಿಲ್ವಾ, ನೀವು 100 ಕ್ವಶನ್ಸ್ಗಳ ಸೀರೀಸ್ ನೋಡಿ ಅದರಲ್ಲಿ ಇದೆ ಅದು. ಓಕೆ ಸರ್, ಅರ್ಥ ಆಗ್ತಿದೆಯಲ್ಲ? ಫೈನ್, ನೆಕ್ಸ್ಟ್ ಬರ್ತೇನೆ. ಇದು ಅಲ್ಟಿಮೇಟ್ ಕ್ವಶನ್. ಇದು ಅಷ್ಟೇ. ಒಂದು ಎಳೆದ ಸ್ಟ್ರಿಂಗ್ ನಲ್ಲಿರುವ ಶಕ್ತಿಯು ಪ್ರಚನ ಶಕ್ತಿ ಆಗಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಇಲ್ಲಿ ಇಂಗ್ಲಿಷಲ್ಲಿ ನೋಡಿ, ಒಳಗೆ ಇಟ್ಕೊಂಡಿರುತ್ತೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಪೊಟೆನ್ಷಿಯಲ್ ಎನರ್ಜಿ. ಹರಿಯುತ್ತಿರುವ ನದಿ ನೀರಿನಲ್ಲಿರುವ ಶಕ್ತಿಯನ್ನು ಚಲನ ಶಕ್ತಿಯಾಗಿರಿಸುತ್ತದೆ. ಓಕೆ, ಅಂದ್ರೆ ಕೈನೆಟಿಕ್ ಎನರ್ಜಿ ಹೋಗ್ತಾ ಇರುತ್ತೆ ಅಲ್ವಾ? ಇದು ಕರೆಕ್ಟ್ ಅಲ್ವಾ? ಇದು ಕಣ್ಮುಚ್ಕೊಂಡು ಟಿಕ್ ಹಾಕೋ, ರೈಟ್. ನದಿ ಹರಿತಾ ಇರುತ್ತೆ, ಚಲನ ಶಕ್ತಿ ಅಂತ ಕರಿತೀವಿ, ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಚಾರ್ಜ್ ಮಾಡಿರೋ ಮೊಬೈಲ್ ಬ್ಯಾಟರಿ ಇರುವ ಶಕ್ತಿ ವಿದ್ಯುತ್ ಶಕ್ತಿ ಆಗಿರುತ್ತದೆ. ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಕ್ವಶನ್. ಈಗ ಸ್ಪ್ರಿಂಗ್ ತಗೊಂಡ್ರೆ ನೀವು, ಓಕೆ, ಈಗ ಒಂದು ಈ ತರ ಇದೆ ಸರ್, ಎಳೆದ್ರೆ ಏನಾಗುತ್ತೆ? ಇದು ಎಳೆದ್ರೆ ಹಿಂಗಾಗತ್ತೆ ಅಲ್ವಾ ಸರ್? ಇನ್ನು ಕಂಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಕಂಪ್ರೆಸ್ ಮಾಡಿದ್ರೆ ಹಿಂಗಾಗುತ್ತೆ. ಇನ್ನು ಒತ್ತಿದ್ರೆ ಅಲ್ವಾ ಸರ್? ಬಟ್ ಅದು ವಾಪಸ್ ಇದೇ ಸ್ಟೇಜಿಗೆ ಬರುತ್ತೆ. ಹೆಂಗ್ ಬರುತ್ತೆ? ಅದ್ರ ಒಳಗೆ ನಾವು ಸ್ಪ್ರಿಂಗ್ ಮಾಡ್ಬೇಕಾದ್ರೆ ಒಂದು ಟೆನ್ಷನ್ ಬಿಲ್ಡ್ ಮಾಡಿ ಅದರದ ಒಂದು ಶಕ್ತಿಯನ್ನ ನಾವು ಕೊಟ್ಟಿರ್ತೀವಿ. ದಟ್ ಇಸ್ ಇನ್ನರ್ ಶಕ್ತಿ, ಒಳಗಿನ ಶಕ್ತಿ, ಅಂತ ಶಕ್ತಿ. ದಟ್ ಇಸ್ ಕಾಲ್ಡ್ ಪೊಟೆನ್ಷಿಯಲ್ ಎನರ್ಜಿ ಅಂತ, ಪ್ರಚನ ಶಕ್ತಿ ಅಂತ ಕರಿತೀವಿ. ಎಸ್, ಎನರ್ಜಿ ಒಂದು ಎಳೆದ ಸ್ಟ್ರಿಂಗ್ ನಲ್ಲಿರುವ ಶಕ್ತಿಯು ಪ್ರಚನ ಶಕ್ತಿ ಆಗಿರುತ್ತದೆ. ಅದು ಎಳೆದಾಗ ವಾಪಸ್ ಅದೇ ಸ್ಟೇಜಿಗೆ ಬರುತ್ತೆ. ಅದು ಕಂಪ್ರೆಸ್ ಮಾಡಿದಾಗಲೂ ಬಿಟ್ಟಾಗ ಅದೇ ವಾಪಸ್ ಏನಿತ್ತು ಅದೇ ಸ್ಟೇಜಿಗೆ ಬರುತ್ತೆ. ಅದು ಬರಕ್ಕೆ ಒಳಗಿರ್ತ ಶಕ್ತಿ ಇರುತ್ತಲ್ಲ, ಪ್ರಚನ ಪೊಟೆನ್ಷಿಯಲ್ ಶಕ್ತಿ ಅಂತ ಕರಿತೀವಿ. ಆಪ್ಷನ್ ಎ ಕರೆಕ್ಟು, ಬಿ ಕರೆಕ್ಟು. ಮೂರನೇದು, ಚಾರ್ಜ್ ಮಾಡಿರುವ ಮೊಬೈಲ್ ಬ್ಯಾಟರಿ ಶಕ್ತಿ ವಿದ್ಯುತ್ ಶಕ್ತಿ. ನೋ, ದಿಸ್ ಇಸ್ ವೆರಿ ರಾಂಗ್, ವೆರಿ ರಾಂಗ್. ಬ್ಯಾಟ್ರಿಗಳು ಯಾವ ತರ ಬ್ಯಾಟ್ರಿಗಳಿದೆ ನೀವೇ ಹೇಳಿ ನೋಡೋಣ. ಯಾವ ಬ್ಯಾಟ್ರಿಗಳಿದೆ? ಲಿಥಿಯಂ ಅಯಾನ್ ಬ್ಯಾಟ್ರಿ ಅಂತ. ಕೆಮಿಕಲ್ ಏನು? ಲಿಥಿಯಂ ಅಯಾನ್ ಅಂದ್ರೆ ಏನು? ಕೆಮಿಕಲ್. ಅದು ಅಂದ್ರೆ ಏನು? ರಾಸಾಯನಿಕ ಶಕ್ತಿ. ಈ ಒಳಗೆ ಏನ್ ಬ್ಯಾಟ್ರಿ ಇರುತ್ತಲ್ಲ ಸರ್, ಸ್ಟೋರೇಜ್ ಆಗಿರುತ್ತಲ್ಲ ಇಲ್ಲಿ, ದಟ್ ಈಸ್ ಕಾಲ್ಡ್ ಕೆಮಿಕಲ್ ಇಂದ ಸ್ಟೋರೇಜ್ ಆಗಿರುತ್ತೆ. ಇದು ಎಲೆಕ್ಟ್ರಿಕಲ್ ಪವರ್ ಆಗಿ ಯಾವಾಗ? ವೆನ್ ದಿಸ್ ಈಸ್ ಕನೆಕ್ಟೆಡ್ ಟು ಐಸಿಸ್ ಅಥವಾ ಯಾವುದೋ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಮೊಬೈಲ್ ಅಲ್ಲಿ ಇಟ್ಕೊಂಡು ಕನೆಕ್ಟ್ ಆದಾಗ ಯಾವ ಕನೆಕ್ಟ್ ಆಗುತ್ತೆ ಅದು? ವೆನ್ ಯು ಯೂಸ್ ದಟ್ ಮೊಬೈಲ್ ಯೂಸ್ ಮಾಡಬೇಕಾದ್ರೆ, ಮೊಬೈಲ್ ರನ್ ಆಗಬೇಕಾದ್ರೆ ಆ ಒಂದು ಬ್ಯಾಟ್ರಿ ಪವರ್ನ ಯೂಸ್ ಮಾಡುತ್ತಲ್ಲ, ಎಳೆಯುತ್ತಲ್ಲ, ಪವರ್ ಬೇಕಾಗುತ್ತಲ್ಲ, ವೆನ್ ಇಟ್ ವಿಲ್ ಫ್ಲೋ ಹೋಗುತ್ತಲ್ಲ, ಅವಾಗ ಇದು ಏನಾಗುತ್ತೆ ಸರ್? ರಾಸಾಯನಿಕ ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಸ್ಟೋರೇಜ್ ಆಗಿರೋದು ರಾಸಾಯನಿಕ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ, ಕೆಮಿಕಲ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ. ಓಕೆ, ಪ್ರಚನ ಶಕ್ತಿ ಅಂತ ಕರಿತೀವಿ. ಸೂಪರ್ ಕ್ವಶನ್ ಇದು, ಅಲ್ಟಿಮೇಟ್ ಕ್ವಶನ್. ಸೊ ದಿಸ್ ಇಸ್ ರಾಂಗ್ ಆಯ್ತು ಇಲ್ಲಿ. ಅದು ಸ್ಟೋರೇಜ್ ಆಗಿರೋದಲ್ಲ, ಯೂಸ್ ಮಾಡ್ಬೇಕಾದ್ರೆ ದಟ್ ಇಸ್ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಸ್ಟೋರೇಜ್ ಆಗ್ಬೇಕಾದ್ರೆ ಇಟ್ ಇಸ್ ನಾಟ್ ಎಲೆಕ್ಟ್ರಿಕಲ್ ಎನರ್ಜಿ, ಇಟ್ ಇಸ್ ಕೆಮಿಕಲ್ ಎನರ್ಜಿ ರೀತಿ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ತಪ್ಪು, ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಯ್ತಲ್ಲ? ನೆಕ್ಸ್ಟ್
ನಾವು ಕೊಳಕಾದ ಹತ್ತಿ ಅಥವಾ ಇತರ ಬಟ್ಟೆಗಳಲ್ಲಿ ಗ್ರೀಸ್ ಅಥವಾ ಎಣ್ಣೆ ಕಲೆಗಳನ್ನು ತೆಗೆಯಲು ನೀರಿಗೆ ಮಾರ್ಜಕಗಳನ್ನು ಬೆಳೆಸ್ತೀವಿ ಅಲ್ವಾ. ಪೌಡರ್ ಡಿಟರ್ಜೆಂಟ್ ನ ಹಾಕ್ತೀವಿ ತೆಗಿಬೇಕು ಅಂದ್ರೆ ಕೊರೆಯನ್ನ. ಅದರಲ್ಲಿ ಬಟ್ಟೆಗಳನ್ನು ನೆನೆಸುವುದರಿಂದ ಮತ್ತು ಒಗೆಯೋದರ ಮೂಲಕ ಶುಭ್ರಗೊಳಿಸಬಹುದು. ಹೌದು, ಈ ಪ್ರಕ್ರಿಯೆಯು ದ್ರವದ ಯಾವ ಗುಣವನ್ನು ನಮಿಸಿದೆ? ದ ಪ್ರಾಪರ್ಟಿ ಆಫ್ ಫ್ಲೂಯಿಡ್ ಯಾವುದು ಇದು ಅಂತ ಕೇಳಿದ್ದಾನೆ. ಸಿಂಪಲ್ ಸರ್, ಬರೀ ನೀರಲ್ಲಿ ನೀವು ಹಾಕಿದ್ರೆ ಬಟ್ಟೆ ಕೊಳೆ ಹೋಗಲ್ಲ ಒಗೆಯಕ್ಕೆ ಹೋದ್ರೆ. ಅದೇ ನೀವು ಡಿಟರ್ಜೆಂಟ್ಸ್ಗಳು ಇದನ್ನ ಯೂಸ್ ಮಾಡಿದ್ರೆ ಹೋಗುತ್ತೆ. ಹೆಂಗೆ ಸಾಧ್ಯ? ಬಿಕಾಸ್ ಆಫ್ ಮೇಲ್ಮೈ ಒತ್ತಡ, ಟೆನ್ಷನ್ ಅಥವಾ ಕರ್ಷಣ ಅಂತ ಕರಿತೀವಿ. ವಾಟ್ ಈಸ್ ಸರ್ಫೇಸ್ ಟೆನ್ಷನ್? ಸಿ, ವೆನ್ ವಾಟರ್ ಹ್ಯಾಸ್ ಹೈ ನಿಮಗೆ ಸರ್ಫೇಸ್ ಟೆನ್ಷನ್ ಇರುತ್ತೆ. ಓಕೆ, ಅಂದ್ರೆ ಇದು ಈಸಿಯಲಿ ರಿಲೀಸ್ ಆಗಿ, ಅಂದ್ರೆ ಒಂಥರ ಒತ್ತೊತ್ತಾಗಿರುತ್ತೆ ಕಣಗಳು. ಇಟ್ ವಿಲ್ ನಾಟ್ ಗೋ ಪೆನೆಂಟ್ರೇಟ್ ಇನ್ ಟು ದ ಕೊಳೆವಾಗಿರೋದು ಕಂಪ್ಲೀಟ್ ಆಗಿ. ಈಗ ಆಯಿಲ್ ಜಾರಿಸುತ್ತೆ, ಆಯಿಲ್ ಕೊಲೆಗಳು, ಬೇರೆ ಬೇರೆ ರಾಸಾಯನಿಕ ಅದ್ರ ಒಳಗೆ ಹೋಗಲ್ಲ ಅದು. ಓಕೆ, ವೆನ್ ಯು ಪುಟ್ ಮಾರ್ಜಕ ಅಂತಂದ್ರೆ ಪೌಡರ್. ಓಕೆ, ಡಿಟರ್ಜೆಂಟ್ ಪೌಡರ್ಗಳು ಅಥವಾ ಏನ್ ಹಾಕ್ತೀರಾ ನೀವು, ವಾಷಿಂಗ್ ಪೌಡರ್ಸ್ ಅಂತ ಏನ್ ಕರಿತೀವಿ ಅಲ್ವಾ. ಟೈಡ್ ಹಾಕ್ಬೋದು, ಸರ್ಫ್ ಎಕ್ಸೆಲ್ ಹಾಕ್ಬೋದು, ವೀಲ್ ಹಾಕ್ಬೋದು, ಸೊ ನಿರ್ಮಾ ಹಾಕ್ಬೋದು ಅಲ್ವಾ ಸರ್. ಈ ತರ ಹಾಕಿದಾಗ ಏನಾಗುತ್ತೆ, ಇದು ಅದನ್ನ ನೀರು ಏನೋ ಒತ್ತಡವನ್ನ, ನೀರಿನ ಒತ್ತಡವನ್ನ ಕಮ್ಮಿ ಮಾಡುತ್ತೆ. ಮೇಲ್ಮೇಲೆ ಒತ್ತಡ, ಸರ್ಫೇಸ್ ಟೆನ್ಷನ್, ಮೇಲ್ಮೇಲೆ ಕರ್ಷನ್ ಕಮ್ಮಿ ಮಾಡುತ್ತೆ. ಈ ಕಮ್ಮಿ ಮಾಡಿದಾಗ ನೀರಿನ ಮೇಲ್ಮೈ ಒತ್ತಡ, ಇಟ್ ವಿಲ್ ಗೋ ಇನ್ಸೈಡ್ ಆಫ್ ದಟ್, ಏನು ಕೊಳೆ ನೀರು ಆ ಬಟ್ಟೆ ಒಳಗೆ ಇನ್ಸೈಡ್ ಅಲ್ಲಿಗೆ ಆ ದ್ರಾವಣ ಹೋಗಕ್ಕೆ ಸಾಧ್ಯ ಆಗುತ್ತೆ. ಆ ದ್ರಾವಣ ಒಳಗೆ ಹೋದಾಗ ಅದ್ರ ಜೊತೆ ಉಜ್ಜಿ ಏನಾಗುತ್ತೆ, ನಾವು ಹೋದಾಗ ಕೊಳೆಗಳು ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಮೇಲ್ಮೈ ಒತ್ತಡ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಮಾರ್ಜಕ ಪರಿಣಾಮ ಏನ್ ಬರುತ್ತೆ, ನೀರಿಗೆ ಸೇರಿಸಿದ ಮೇಲ್ಮೈ ಒತ್ತಡ ಗಮನವರೆಗೆ ಕಡಿಮೆ ಆಗುತ್ತೆ. ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ವೆನ್ ಯು ಪುಟ್ ಇನ್ ಡಿಟರ್ಜೆಂಟ್ಸ್ ಇನ್ಸೈಡ್ ದ ವಾಟರ್, ಅದು ಇಟ್ ವಿಲ್ ಸರ್ಫೇಸ್ ಟೆನ್ಷನ್ ಕಮ್ಮಿ ಮಾಡುತ್ತೆ ನೀರದು. ಅದರ್ವೈಸ್ ನೀರದು ಸರ್ಫೇಸ್ ಟೆನ್ಷನ್ ಜಾಸ್ತಿ ಇದ್ದಾಗ ಅದು ಹನಿಗಳು ಒಳಗಡೆ ಹರಡಲು ಅದು ಆಗಲ್ಲ. ವೆರಿ ಇಂಪಾರ್ಟೆಂಟ್. ಇದು ಮಾಡಿದ್ದೀನಿ 100 ಕ್ವಶನ್ ಸೇರಿಸಲು ನೋಡಿ. ನೆಕ್ಸ್ಟ್, ಇದು ಸಿಂಪಲ್ ಕ್ವಶನ್. ಇದು ರೆಫ್ರಿಜಿರೇಟ್ ನ ಒಳಭಾಗದಲ್ಲಿ ಇಟ್ಟಿರುವ ಸೇಬು ಹಣ್ಣನ್ನು ಮುಟ್ಟಿದಾಗ ನಮಗೆ ತಣ್ಣಗಿನ ಅನುಭವವು, ಹಾಗೂ ರೆಫ್ರಿಜರೇಟರ್ ಹಿಂಭಾಗದಲ್ಲಿ ಅಳವಡಿಸಿದ ಕಬ್ಬಿಣದ ಜಾಲರಿಯನ್ನು ಮುಟ್ಟಿದಾಗ ಬಿಸಿಯಾದ ಅನುಭವ ಆಗುತ್ತೆ. ಇದಕ್ಕೇನ್ ಕಾರಣ ಅಂತ ಕೇಳಿ. ಸಿಂಪಲ್. ಯಾಕೆ? ರೆಫ್ರಿಜಿರೇಟರ್ ಕಂಪ್ರೆಸರ್ ಇರುತ್ತೆ, ಕಂಡೆನ್ಸರ್ ಇರುತ್ತೆ ಅಲ್ವಾ ಸರ್. ಕಂಪ್ರೆಸ್ಡ್ ಅದೇನ್ ಮಾಡುತ್ತೆ ಸರ್, ಒಳಗೆ ಕೂಲ್ ಮಾಡುತ್ತೆ, ಈಚೆಗೆ ಬಿಡುತ್ತೆ ಹೀಟ್ನ. ಅದ್ರ ಕೂಲ್ ಮಾಡ್ಬೇಕಾದ್ರೆ ಹೀಟ್ ಈಚೆಗೆ ಬಿಡ್ಲೇಬೇಕು ತಾನೆ. ಸೊ ನಿಮ್ಗೆ ಇದು ಫ್ರಿಡ್ಜ್ ನ ಹಿಂದ್ಗಡೆ ಈ ರೀತಿ ನಿಮ್ಗೆ ಪೈಪ್ಗಳು ಹಿಂಗಿರುತ್ತೆ ನೋಡಿರ್ತೀರಾ. ಇಲ್ಲ ಅದ್ರ ಹತ್ರ ನಿಂತ್ಕೊಂಡು ನಿಮ್ಗೆ ಬಿಸಿ ಶಾಖ ಕಾಣಿಸ್ತಾ ಇರುತ್ತೆ. ಬಿಕಾಸ್ ರೆಫ್ರಿಜಿರೇಟರ್ ಒಳಗಿರುವ ವಸ್ತುಗಳಿಂದ ಉಷ್ಣವನ್ನು ಸೆಳೆದು ಹೊರಭಾಗಕ್ಕೆ ಬಿಡುಗಡೆ ಮಾಡುತ್ತೆ. ಸಿಂಪಲ್ ಫಂಡದ ಕ್ವಶನ್ ಇದು, ವೆರಿ ಈಸಿ ಕ್ವಶನ್. ನೆಕ್ಸ್ಟ್ ಹೋಗ್ತೀನಿ. ಇತ್ತೀಚಿನ ದಿನಗಳಲ್ಲಿ ಹೊಸ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಪ್ಯಾಕೇಜ್ಗಳಲ್ಲಿ ನೀರಿನಾಂಶವನ್ನು ತೆಗೆಯಲು ಸಣ್ಣ ಪೊಟ್ಟಣಗಳನ್ನು ಇಟ್ಟಿರುತ್ತಾರೆ. ಈ ಪೊಟ್ಟ ನಿಲ್ಲುವ ಸಾಮಗ್ರಿಯು ಸಿಲಿಕಾ ಆಗಿರುತ್ತೆ. ಇದೆಲ್ಲ ಈಸಿ ಕ್ವಶನ್ ಸ್ನೇಹಿತರೆ. ಅದು ಎಲೆಕ್ಟ್ರಾನಿಕ್ಸ್ ಅಂತಾನೂ ಅಲ್ಲ, ನೀವು ಇದನ್ನೆಲ್ಲ ನೋಡ್ತಿರ್ತೀರ ಯಾವ್ದಾದ್ರು ಪಾಕೆಟ್ ಒಳಗೆ. ಈಗ ಚೂಯಿಂಗ್ ಗಮ್ ಎಲ್ಲ ನಿಮ್ಗೆ ಬಾಕ್ಸ್ ಅಲ್ಲಿ ಬರುತ್ತೆ, ಹ್ಯಾಪಿಡೆಂಟ್ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಒಳಗಡೆ ಒಂದು ರೀತಿ ಒಂದು ಪಾಕೆಟ್ ಇಟ್ಟಿರ್ತಾರೆ. ಎಲೆಕ್ಟ್ರಾನಿಕ್ ವಸ್ತು ತಗೊಂಡೋಗಿ ಪಾಕೆಟ್ ಇಟ್ಟಿರ್ತಾರೆ. ಓಕೆ, ಸೊ ಏನದು? ಸಿಲಿಕಾ ಜೆಲ್ ಅಂತ ಕರಿತೀವಿ. ಈ ಥರದ್ದೆಲ್ಲ ವೆರಿ ಇಂಪಾರ್ಟೆಂಟ್. ಈ ಥರ ಇರುತ್ತೆ. ಏನದು ಅಂದರೆ ಇಟ್ ವಿಲ್ ಬಿ ಮೋರ್ ಪೊರಸ್, ಒಳಗಡೆ ಪೊರಸ್ ಆಗಿರುತ್ತೆ. ಸುತ್ತಮುತ್ತ ಯಾವುದೇ ಆದ ಒಂದು ಏನು ನೀರಾವಿ ಅಥವಾ ಮಾಯಿಶ್ಚರ್ ಅಂತ ಏನು ಕರಿತೀವಿ ಅದನ್ನೆಲ್ಲ ಹೀರ್ಕೊಡುತ್ತೆ. ಸೊ ದಟ್ ಅದು ಬೇಗ ಕರಗಬಾರ್ದು, ಅಂಟಾಗಬಾರ್ದು. ಚೇಂಗಮ್ ಮಾತ್ರ ಹಂಗೆ ಇರಬೇಕು ಫ್ರೆಶ್ ಆಗಿ. ಓಕೆ, ರಿಯಾಕ್ಟ್ ಆಗಬಾರ್ದು. ಆಕ್ಸಿಜನ್ ಇರುವ ನಿಮಗೇನು ಆಕ್ಸಿಜನ್ ಅಂತ ಕರಿತಾ ಅಲ್ಲಿರ್ತಕ್ಕಂಥ ನೀರಿನ ಅಂಶ ಜೊತೆ ರಿಯಾಕ್ಟ್ ಆಗಬಾರ್ದು. ಹಾಗೆ ಎಲೆಕ್ಟ್ರಾನಿಕ್ ಪದಾರ್ಥಗಳು ರಿಯಾಕ್ಟ್ ಆಗಬಾರ್ದು, ತುಕ್ಕಿಡಿಬಾರ್ದು ಅದು. ಓಕೆ, ಸರ್ಕ್ಯೂಟ್ಸ್ಗಳು ಅದು ಇದಾಗಬಾರ್ದು ಅಂತ ಹೇಳಿ ಇಂಥದ್ದನ್ನು ನಾವು ಎಲೆಕ್ಟ್ರಾನಿಕ್ ವಸ್ತುಗಳ ಒಳಗೆ ಕೂಡ ಇಟ್ಟಿರ್ತಾರೆ. ಓಕೆ, ಪ್ಯಾಕೆಟ್ ಒಳಗೆ. ಸಿಲಿಕಾ ಇಸ್ ಡಿಫ್ರೆಂಟ್. ಅದು ಸ್ಫಟಿಕದಂತಿರುತ್ತೆ, ಅದು ತುಂಬಾ ಪೊರಸ್ ಇರಲ್ಲ. ಹಾಗಾಗಿ ದಿಸ್ ಇಸ್ ಡಿಫ್ರೆಂಟ್. ಸಿಲಿಕಾ ಜೆಲ್ ಆದ್ರೆ ಅದು ಆ ರೀತಿ ಇರುತ್ತೆ. ನೆಫ್ತಲಿನ್ ಬಾಲ್ ಅಂತಿದೆ. ನೆಫ್ತಲಿನ್ ಬಾಲ್ ನಿಮ್ಗೆ ಗೊತ್ತಿದೆ, ನೀವು ನುಸಿನ ಉಂಡೆ ಅಂತೀವಿ. ಅದೆಲ್ಲ ಕೀಟಗಳನ್ನ ಬರ್ದೇ ಇರಂತ ತಡೀತಕ್ಕಂಥದ್ದು ಅಲ್ವಾ. ದಟ್ ಈಸ್ ಡಿಫ್ರೆಂಟ್. ಇನ್ನು ಕರ್ಪೂರ ರಾಸಾಯನಿಕ ಪದಾರ್ಥ ಇರುತ್ತೆ. ಅದನ್ನ ನಾವು ಔಷಧಿಗಳಲ್ಲಿ ಯೂಸ್ ಮಾಡ್ತೀವಿ, ಹೊಗೆ ಬರಕ್ಕೆ ಯೂಸ್ ಮಾಡ್ತೀವಿ, ಒಳ್ಳೆ ಧಾರ್ಮಿಕ ಆಚರಣೆ ಯೂಸ್ ಮಾಡ್ತೀವಿ. ಸೊ ಇದಕ್ಕೂ ಸಂಬಂಧ ಇಲ್ಲ. ಸೊ ರೈಟ್ ಆನ್ಸರ್ ಆಪ್ಷನ್ 2. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್, ಪ್ರಕೃತಿಯಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ಕಂಡು ಬಾರದ ಧಾತು. ನೆಗೆಟಿವ್ ಸ್ಟೇಟ್ಮೆಂಟ್ ಇದು. ಯಾವುದು ಮುಕ್ತ ಸ್ಥಿತಿ ಅಂದ್ರೆ ಪ್ಯೂರ್ ಫಾರ್ಮ್, ಅಂದ್ರೆ ನಿಮ್ಗೆ ಅದು ಮಿಕ್ಸ್ಡ್ ಫಾರ್ಮ್ ಅಲ್ಲಿ ಇರುತ್ತೆ. ಆಕ್ಸೈಡ್ ಸೆಲ್ಗಳಿರುತ್ತೆ, ಸಲ್ಫೇಟ್ಗಳಿರುತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಯಾಕೆ ಹಂಗಿರುತ್ತೆ ಅಂತ ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ನಮ್ಗೆ ಪ್ಯೂರ್ ಫಾರ್ಮ್ ಅಲ್ಲಿ, ಈಗ ನಿಮ್ಗೆ ಚಿನ್ನ ಪ್ಯೂರ್ ಫಾರ್ಮ್ ಅಲ್ಲಿ ಸಿಗುತ್ತೆ, ಬಟ್ ಒಂದ್ಸಲ ಮಿಕ್ಸ್ಡ್ ಇರುತ್ತೆ ಬೇರೆ ಜೊತೆ, ಬಟ್ ಪ್ಯೂರ್ ಫಾರ್ಮ್ ಅಲ್ಲಿ ಸಿಗ್ತವೆ. ಯಾವುದು? ಚಿನ್ನ ಸಿಗುತ್ತೆ. ಓಕೆ, ಸಿಗುತ್ತೆ ಪ್ಯೂರ್ ಫಾರ್ಮ್ ಅಲ್ಲಿ. ತಾಮ್ರ ಸಿಗುತ್ತೆ. ಕಾಪರು ಪ್ಯೂರ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಎಸ್ ಸಿಗುತ್ತೆ.
ಪೊಟ್ಯಾಷಿಯಂ ಸಿಗುತ್ತಾ? ಸಿಗಲ್ಲ. ಸೀಸ ಸಿಗುತ್ತಾ? ಸಿಗಲ್ಲ. ಕ್ಯಾಲ್ಸಿಯಂ ಸಿಗುತ್ತಾ? ಸಿಗಲ್ಲ. ಸೊ ಅಲ್ಲಿಗೇನಾಯ್ತು? ಅಲ್ಲಿಗೆ ಯಾವ್ದು ಕರೆಕ್ಟ್ ಆನ್ಸರು? 2, 3 ಮತ್ತು 4 ಇಸ್ ದ ರೈಟ್ ಆನ್ಸರ್. ಇದು ಸಿಗಲ್ಲ. ಇದು ಸಿಗುತ್ತೆ, ಸೀಸ ಸಿಗುತ್ತೆ. ಸೊ ಏನಪ್ಪ, ವಾಟ್ ಈಸ್ ದ ಡಿಫ್ರೆನ್ಸ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ಈಗ ಚಿನ್ನ ನಿಮ್ಗೆ ಏನಾರು ರಿಯಾಕ್ಟ್ ಆಗುತ್ತಾ? ತಾಮ್ರ ವೆರಿ ಲೋ, ತುಂಬಾ ರಿಯಾಕ್ಟ್ ಆಗೋದು, ಅದು ವೆರಿ ಲೋ ಅಲ್ವಾ? ಎಲ್ಲೋ ಒಂಚೂರು ಕಪ್ ತುಂಬಾ ವರ್ಷ ಆದ್ಮೇಲೆ ಕಪ್ ಆಗುತ್ತೆ, ಆಕ್ಸಿಜನ್ ಇರುತ್ತೆ. ಬಟ್ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಎಲ್ಲ ಇದೆಯಲ್ಲ ಸರ್, ಅದು ಬೇಗ ರಿಯಾಕ್ಟ್ ಆಗ್ತದೆ, ಬೇಗ ರಿಯಾಕ್ಟ್ ಆಗ್ತದೆ. ಓಕೆ, ಏನ್ ರಿಯಾಕ್ಟ್ ಆಗುತ್ತೆ? ರಿಯಾಕ್ಟಿವ್ ಮೆಟಲ್ಸ್ ಅಂತ ಕರಿತೀವಿ. ಅದು ಬೇರೆ ಮಾಯಿಶ್ಚರ್, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆಗ್ತವೆ. ಹಂಗಾಗಿ ಅದು ಪ್ಯೂರ್ ಫಾರ್ಮಲ್ ಸಿಕ್ಬಿಟ್ಟು ರಿಯಾಕ್ಟ್ ಆಗ್ಬಿಟ್ಟು ಅದು ಬೇರೆನೇ ಆಗ್ಬಿಡುತ್ತೆ. ಹಾಗಾಗಿ ಅದು ಮಿಕ್ಸ್ಡ್ ಫಾರ್ಮಲ್ ಸಿಗುತ್ತೆ. ಲೈಕ್ ಕ್ಯಾಲ್ಸಿಯಂ ಆಕ್ಸೈಡ್ಸ್, ಕಾರ್ಬೋನೇಟ್ಸ್, ಕ್ಯಾಲ್ಸಿಯಂ ಕ್ಲೋರೈಡ್ಸ್, ಆ ಥರ ಸಿಗುತ್ತೆ. ಪ್ಯೂರ್ ಫಾರ್ಮ್ ಆಫ್ ಕ್ಯಾಲ್ಸಿಯಂ ಸಿಗಲ್ಲ. ಬಟ್ ಲೆಸ್ ರಿಯಾಕ್ಟಿವ್. ಎಸ್, ಇದು ರಿಯಾಕ್ಟ್ ಆಗುತ್ತೆ, ಗೋಲ್ಡು, ಕಾಪರು, ಬಟ್ ಲೆಸ್ ರಿಯಾಕ್ಟಿವ್ ಅಂತ ಹೇಳಿದ್ದು. ತುಂಬಾ ವರ್ಷಗಳಂತ ಒಂಚೂರು ಏನೋ ನಿಮ್ ಕಪ್ಪಾದಂಗೆ ಕಾಣುತ್ತೆ, ಒಂಚೂರು ಏನೋ ಇದಾದಂಗೆ ಕಾಣುತ್ತೆ. ಸೊ ಇದು ಲೆಸ್ ರಿಯಾಕ್ಟಿವ್, ಹಾಗಾಗಿ ಅದು ಪ್ಯೂರ್ ಫಾರ್ಮಲ್ ಸಿಗುತ್ತೆ. ಸಿಂಪಲ್ ಫಂಡ. ಅರ್ಥ ಆಗ್ತಿದೆಯಲ್ಲ? ಯಾಕೆ ನಿಮ್ಗೆ ಹಿಂಗೆ ಕೇಳ್ಬೇಕಂದ್ರೆ, ಯಾಕೆ ಅದು ಪ್ಯೂರ್ ಫಾರ್ಮಲ್ ಸಿಗಲ್ಲ ಕೇಳ್ಬೋದು. ಯಾಕೆ ಇದು ಪ್ಯೂರ್ ಫಾರ್ಮಲ್ ಸಿಗುತ್ತೆ, ಶುದ್ಧ ರೂಪದಲ್ಲಿ ಸಿಗುತ್ತೆ ಭೂಮಿಲಿ ಅಂತ ಕೇಳ್ಬೋದು. ಯಾಕೆ? ಬಿಕಾಸ್ ಲೆಸ್ ರಿಯಾಕ್ಟಿವ್, ಬೇಗ ಅದು ಕೆಮಿಕಲ್ ರಿಯಾಕ್ಷನ್ ಆಗಲ್ಲ. ಓಕೆ, ನೆಕ್ಸ್ಟ್, ನೈಟ್ರೋಜನ್ ಎಲ್ಲ ಜೀವಿಗಳ ಅತ್ಯವಶ್ಯ ಘಟಕದಲ್ಲೊಂದಾಗಿರುತ್ತೆ. ನೈಟ್ರೋಜನ್ ಹೊಂದಿರದ ಸಂಯುಕ್ತಗಳು. ಯಾವ್ದ್ರಲ್ಲಿ ನೈಟ್ರೋಜನ್ ಇರಲ್ಲ ಅಂತ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇರೋದಲ್ಲಿ ಒಂದಷ್ಟರಲ್ಲಿ ನೈಟ್ರೋಜನ್ ಇರಲ್ಲ. ಫಾರ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ ಗ್ಲೈಕೋಜನ್ ತಗೋಬಹುದು. ಇಟ್ ಇಸ್ ಎ ಪಾಲಿಸ್ಯಾಕರೈಡ್ ಅಂತ ಕರಿತೀವಿ, ಪಾಲಿಸ್ಯಾಕರೈಡ್ಸ್. ಮಾನೋಸ್ಯಾಕರೈಡ್, ಪಾಲಿಸ್ಯಾಕರೈಡ್ ಎಲ್ಲ ಮಾಡಿ ದಯವಿಟ್ಟು ನೋಡಿ, ಪ್ರೀವಿಯಸ್ ವಿಡಿಯೋಗಳು ವೆರಿ ಇಂಪಾರ್ಟೆಂಟ್. ಗ್ಲೂಕೋಸ್ ಇಂದ ಕನ್ವರ್ಟ್ ಆಗಿ ಅದ್ರ ಜೊತೆ ರಿಯಾಕ್ಷನ್ ಆಗಿ ಬೇರೆ ಜೊತೆ ಅಲ್ಲ, ಸೆಲ್ಯುಲೋಸ್ ಆಗಿರ್ಬೋದು, ಪಿಷ್ಟ ಆಗಿರ್ಬೋದು, ಇವೆಲ್ಲ ನಿಮಗೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ನೋಡ್ತೀವಿ ನಾವು. ಸೊ ಈ 3, 2, 4 ಆ್ಯಂಡ್ 6 ಇದು ನೈಟ್ರೋಜನ್ ಹೊಂದಿರದ ವಸ್ತುಗಳು. ಈ 3ರಲ್ಲೂ ನೈಟ್ರೋಜನ್ ಇರ್ತವೆ. ಓಕೆ, ಗ್ಲೈಕೋಜನ್, ಹೈಡ್ರೋಜನ್, ಪಾಲಿಸ್ಯಾಕರೈಡ್ಸ್ ಅಂತ ಹೇಳಿದ್ರೆ ಸೆಲ್ಯುಲೋಸ್, ಸಸ್ಯಕೋಶದ ಗೋಡಲ್ಲಿ ರಚನಾತ್ಮಕ ಕಾರ್ಬೋಹೈಡ್ರೇಟ್ ಪಾಲಿಸ್ಯಾಕರೈಡ್ ಇದು. ಓಕೆ, ಇದು ಅಷ್ಟೇ ಪಿಷ್ಟ, ಕಾರ್ಬೋಹೈಡ್ರೇಟ್ ಪಾಲಿಸ್ಯಾಕರೈಡ್ ಇದು. ಓಕೆ, ಹೊಂದಿರದ ವಸ್ತು ಯಾವುದು ಅಂದ್ರೆ ಕ್ಲೋರೋಫಿಲ್. ಓಕೆ, ಅಂದ್ರೆ ನೈಟ್ರೋಜನ್ಗೆ ಇರ್ತಕ್ಕಂಥದ್ದು. ಅದರಲ್ಲಿ 4 ನೈಟ್ರೋಜನ್ ಇರುತ್ತೆ, ಜೀವಸತ್ವದಲ್ಲೂ ಇರುತ್ತೆ, ಪ್ರೋಟೀನಲ್ಲೂ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಡ್ತೇನೆ. ಇದು ಅಷ್ಟೇ ಈಸಿ ಕ್ವಶನ್ ಇದೆ, ಬಟ್ ಕೇಳಿದ್ದು ಸ್ವಲ್ಪ ಡಿಫಿಕಲ್ಟ್ ತರ ಕೇಳಿದ್ದಾನೆ. ಹೇಳಿಕೆ 1, ಬೇಕಿಂಗ್ ಉದ್ಯಮದಲ್ಲಿ ಬ್ರೆಡ್ ಮತ್ತು ಕೇಕ್ ಅನ್ನು ತಯಾರಿಸುವ ಹಿಟ್ಟಿಗೆ ಅಡುಗೆ ಸೋಡಾವನ್ನು ಸೇರಿಸುತ್ತಾರೆ. ಹೇಳಿಕೆ 2, ಅಡುಗೆ ಸೋಡವು ಬ್ರೆಡ್ ಮತ್ತು ಕೇಕ್ಗಳ ಪೋಷಣಾ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಯಾವ ಹೇಳಿಕೆ ಸರಿ, ಯಾವುದಕ್ಕೆ ಉದಾಹರಣೆ ಆಗಿದೆ ಅಂತ ಹೇಳ್ಬೇಕು. ಹೇಳಿ ನೋಡೋಣ. ಹೇಳ್ತೀರಾ? ಬೇಕಿಂಗ್ ಅಲ್ಲಿ ನಾವು ಬ್ರೆಡ್ಗೆ ಅಡಿಗೆ ಸೋಡಾ ಹಾಕ್ತೀವಿ, ಮನೇಲಿ ಹಾಕ್ತಿವಿ. ಇದು ಕರೆಕ್ಟ್ ಇದೆ, ಕರೆಕ್ಟ್. ಅಡಿಗೆ ಸೋಡವು ಬ್ರೆಡ್ ಮತ್ತು ಕೇಕ್ಗಳ ಪೋಷಣಾ ಮೌಲ್ಯವನ್ನು ಹೆಚ್ಚಿಸುತ್ತಾ? ಇಲ್ಲ ಸರ್, ಇಲ್ಲ. ಇದೇನ್ ಮಾಡುತ್ತೆ? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ಅಂದ್ರೆ ಅದರ ಒಂದು ಫಿಸಿಕಲ್ ಸ್ಟ್ರಕ್ಚರ್ನ, ಭೌತಿಕ ಸ್ಟ್ರಕ್ಚರ್ನ ಚೇಂಜ್ ಮಾಡುತ್ತೆ. ಇದು ಹಾಕಿದಾಗ ಮೃದು ಆಗುತ್ತೆ, ದಪ್ಪ ಆಗುತ್ತೆ, ಗುಳ್ಗುಳ್ಳೆ ಬರುತ್ತೆ, ಪೋರಸ್ ಬರುತ್ತೆ. ಪೋಷಣ ಮೌಲ್ಯ ಅಲ್ಲ. ಪೋಷಣ ಅಂದ್ರೆ ಏನರ್ಥ? ನ್ಯೂಟ್ರಿಷನ್ ವ್ಯಾಲ್ಯೂ ಅಲ್ಲ ಅದು. ಸೊ ಹೇಳಿಕೆ 1 ಸರಿ, ಹೇಳಿಕೆ 2 ಸರಿಯಾಗಿಲ್ಲ. ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ ಹೇಳ್ತಾ ಇರೋದು? ಸೊ ಇದು ಉದ್ದೇಶ ಏನು? ಅದು ದಪ್ಪ ಆಗ್ಬೇಕು, ಮೆತ್ತಗೆ ಆಗ್ಬೇಕು, ಈ ತರ ಇರೋದಕ್ಕೋಸ್ಕರ, ಬೇಯಿಸಿದಾಗ ಅದು ನಿಮ್ಗೆ ಇದಾಗಿ ಬರ್ಬೇಕು ಅನ್ನೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಹೊರತು ಮೃದುವಾಗಿರ್ಲಿ ಅಂತ ಬ್ಯಾಟರ್ಗಳಲ್ಲಿ ಪೌಷ್ಟಿಕಾಂಶ ಅಲ್ಲ. ನೆಕ್ಸ್ಟ್, ಕುಮಾರನು ಮನೆಗೆ ನಡೆದುಕೊಂಡು ಹೋಗುವ ಒಂದು ಜೇನುನೊಳ ಕಚ್ಚುತ್ತ. ಅವನಿಗೆ ಕೂಡಲೇ ಅವನು ಕಚ್ಚಿದ ಭಾಗಕ್ಕೆ ಹತ್ತಿರದ ಗಿಡದ ಎಲೆಗಳಿಂದ ಉಚ್ಚುತ್ತಾನೆ. ಅವನು ನೋವು ಶಮನವಾಗುತ್ತೆ. ಹಾಗಾದ್ರೆ ಆ ಎಲೆಗಳ ಗುಣ ಏನಾಗಿರುತ್ತೆ? ಅಲ್ಟಿಮೇಟ್ ಕ್ವಶನ್. ಜೇನುನೊಣ ಕಚ್ಚಿದಾಗ ಏನ್ ಮಾಡುತ್ತೆ? ಕೆಮಿಕಲ್ ಅಂದ್ರೆ ಒಂದು ಆಸಿಡ್ ಅಂತೀವಿ ಸ್ನೇಹಿತರೆ, ಆಸಿಡ್ ಅಂತೀವಿ. ಆಸಿಡ್ ನ ಇಂಜೆಕ್ಟ್ ಮಾಡುತ್ತದು. ಓಕೆ, ಇಂಜೆಕ್ಟ್ ಮಾಡುತ್ತೆ. ಅದನ್ನ ತಂಪು ಮಾಡಬೇಕು ಅಂದ್ರೆ ಬೇಸ್ ಹಾಕ್ಬೇಕು ನಾವು. ಬೇಸ್ ಅಂದ್ರೆ ಪ್ರತ್ಯಾಮ್ಲೀಯ. ಇಸ್ ದ ರೈಟ್ ಆನ್ಸರ್. ಅಂದ್ರೆ ಆ ಗಿಡದಲ್ಲಿ ಬೇಸ್ ಕಂಟೆಂಟ್ ಇರುತ್ತೆ, ಪ್ರತ್ಯಾಮ್ಲ ಇರುತ್ತೆ ಅಂತ. ಆಮ್ಲೀಯನ ಇಂಜೆಕ್ಟ್ ಮಾಡುತ್ತೆ. ಯೂಶಲಿ ಫಾರ್ಮಿಕ್ ಆಸಿಡ್ ಮತ್ತೆ ಮೆಲಟಿನ್ ಅಂತಕ್ಕಂಥದ್ದು ಸ್ಕಿನ್ ಒಳಗೆ ನಮಗೆ ಅದು ಇರಿಟೇಷನ್, ನೋವು, ಬರ್ನಿಂಗ್ ಎಲ್ಲ ಆಗುತ್ತೆ ಕಚ್ಚಿದಾಗ. ಸೊ ಅದಕ್ಕೆ ನಾವು ಬೇಸ್ನ ಯೂಸ್ ಮಾಡ್ತೀವಿ. ಯಾವಾಗ ಆಸಿಡ್ ಪ್ಲಸ್ ಬೇಸ್ ಹಾಕ್ತಿವಿ, ಸಾಲ್ಟ್ ವಾಟರ್ ರಿಲೀಸ್ ಆಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಕ್ವಶನ್ ನೋಡಿ, ಎಷ್ಟು ಚೆನ್ನಾಗಿದೆ. ಅವಾಗ ನಾವು ಹೆಚ್ಚು ಬೇಸ್ ಆಗ್ತಾ 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 ಅದು ನ್ಯೂಟ್ರಲೈಸ್ ಆಗುತ್ತೆ. ಇವೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ PUC ಫಿಸಿಕ್ಸ್ ಓದಿರೋರು ಗೊತ್ತಿರುತ್ತೆ. ಹಂಗಾಗಿ ನೀವು ಸ್ಕೂಲ್ ಬುಕ್ಸ್ನ ಫಿಸಿಕ್ಸ್ ಓದಿ ಅಂತ ಹೇಳೋದು ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್.
ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬ ಕ್ವಶನ್ಸ್ ಇದೆ, ಮುಂದಿನ ವಿಡಿಯೋದಲ್ಲಿ ತರ್ತೀನಿ. ಪ್ಲೇಲಿಸ್ಟ್ ಮತ್ತು ಮ್ಯಾರಥಾನ್ ವೀಡಿಯೋಸ್ ನಾನು ಏನು ಹೇಳಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಪ್ಲೇಲಿಸ್ಟಲ್ಲೂ ಇರುತ್ತೆ. ಓಕೆ, 500 GK ಸೀರೀಸ್ನ ನೀವು ಎಷ್ಟು ಯೂಸ್ ಮಾಡ್ಕೋತೀರಾ ಅಷ್ಟು ನೀವು ಹೈ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಏನಾದ್ರು ಹಾಕೊಳ್ಳಿ, ಯಾಕಂದ್ರೆ ಅಲ್ಲೂ ನಾವು ನಿಮಗೆ ಬೇಕಾದ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.